ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಜಾಸ್ತಿಯಾಗಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಖಾನಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹಿಂದೂಪರ ಹೋರಾಟಗಾರ ಹಾಗೂ ಬಿಜೆಪಿ ಯುವ ನಾಯಕ ಪಂಡಿತ್ ಓಗಲೆ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಶಪಥ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಬೆಳಗಾವಿ ಪಾಲಿಟಿಕ್ಸ್ ಅಂದಿದ ತಕ್ಷಣ ಖಾನಾಪುರದ ಒಂದ್ ರೀತಿ ರಾಜಕೀಯ ಆಕಡಕ್ಕೆ ಸಾಕಷ್ಟು ಅದರದೇ ಆದ ಒಂದ್ ರೀತಿ ಸ್ಥಾನ ಇದೆ. ಖಾನಾಪುರ ಅಂದಿದ ತಕ್ಷಣ ಸಾಕಷ್ಟು ಜನಪ್ರಿಯ ವ್ಯಕ್ತಿಗಳಲ್ಲಿ ಮತ್ತೆ ಹಿಂದೂ ಸಂಘಟನೆಗಳ ಪರ ಮತ್ತೆ ಏನಾರು ಆದ್ರೆ ಪ್ರಮುಖವಾಗಿ ಮಂಚೂಣಿಯಲ್ಲಿರ್ತಕ್ಕಂಥವ್ರು ಇವರೇ ನಮ್ಮ ಪಂಡಿತ್ ಓಗಲೆ ಅವರು. ಇವತ್ತು ಈ ವಾರದ ನಮ್ಮ ಪತ್ರಿಕಾ ಸಮೂಹದ ವಿಶೇಷ ಅತಿಥಿ ನಮ್ಮ ಪಂಡಿತ್ ಓಗಲೆ ಅವರು. ಅವ್ರ ಜೊತೆ ಸಾಕಷ್ಟು ವಿಷಯಗಳ ಬಗ್ಗೆ ಮತ್ತೆ ಸಾಕಷ್ಟು ಅವರು ಹಿಂದೂ ಪರ ಸಂಘಟನೆ ಅಲ್ಲದೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಒಂದ್ ರೀತಿ ಯುವ ಮೋರ್ಚಾ ಪದಾಧಿಕಾರಿ ಸಹ ಇದ್ದಾರೆ. ಮತ್ತೆ ಸಾಕಷ್ಟು ಒಂದ್ ರೀತಿ ವಿವಿಧ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರ ಜೊತೆ ಸಾಕಷ್ಟು ವೈಯಕ್ತಿಕವಾಗಿ ಮತ್ತೆ ಅವರ ರಾಜಕೀಯ ಮತ್ತೆ ಮುಂದೆ ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ ಈ ವಾರದ ವಿಶೇಷ ಸಂದರ್ಶನದಲ್ಲಿ. ಬನ್ನಿ, ಪಂಡಿತ್ ಓಗಲೆ ಅವರೇ, ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಪಂಡಿತ್ ಓಗಲೆ ಅವರೇ, ಪಂಡಿತ್ ಓಗಲೆ ಅಂದ್ರೆ ಖಾನಾಪುರದಲ್ಲಿ ತುಂಬಾ ಜನಪ್ರಿಯ ವ್ಯಕ್ತಿ. ಸಾಕಷ್ಟು ಒಂದ್ ರೀತಿ ಬಿಜೆಪಿ ಪಕ್ಷದ ಒಂದ್ ರೀತಿ MP ಆಯ್ತು ಮತ್ತೆ MLA ಆಯ್ತು ಬರ್ಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದೀರಾ. ಪಂಡಿತ್ ಓಗಲೆ ಒಬ್ಬ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ, ಯಾತದ್ದು ಇಲ್ಲ, ತನ್ನ ಪ್ರತಿಭೆ ತನ್ನ ಇದರಿಂದ ಎಲ್ಲ ಒಂದ್ ಕಡೆ ಸಾಕಷ್ಟು ಸ್ನೇಹಿತರನ್ನ ಒಂದ್ ರೀತಿ ಸಂಪಾದನೆ ಮಾಡಿದ, ಜನಗಳನ್ನ ಸಂಪಾದನೆ ಮಾಡಿದಿರ. ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿ ಬಗ್ಗೆ ನಿಮ್ಮ? ನೋಡಿ, ನಮ್ದು ಪರಿಸ್ಥಿತಿ ಅಂದ್ರೆ ಮೊದಲೇದಾಗಿ ಹೇಳ್ತಿಲ್ರಿ, ನಾನೇ 6 ವರ್ಷದ ವಯಸ್ಸದಾಗಿದ್ದೆ. ನಮ್ಮ ಅಪ್ಪಾಜಿ ತಿರ್ಕೊಂಡು, ನಮ್ಮ ಫಾದರ್ ಲೇಟ್ ಪ್ರಕಾಶ್ ಓಗ್ಲೆ ಅವರು ಒಬ್ಬ ದೊಡ್ಡ ಸ್ಪೋರ್ಟ್ಸ್ ಮನ್ ಮತ್ತು ಚಲೋ ಪಾಲಿಟಿಕ್ಸ್ MS ದಾಗ ಅವರು ಕೆಲಸ ಮಾಡಿದ್ದಾರೆ. 1998 ಅದ ಆಕ್ಸಿಡೆಂಟ್ ಆಗಿ ನಿಧನ ಆಗಿದೆ. ಅವ್ರು ಹೋದ ತಕ್ಷಣ ನಾನೇ ಒಬ್ಬ ಮಗ, ಸಿಸ್ಟರ್ ಬ್ರದರ್ ಯಾರಿಲ್ಲ. ನೀವು ಹೇಳಿದ ತಕ್ಷಣ ನೀವೇನು ಹೇಳಿದಿರಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಮುಂದೆ ಬ್ಯಾಕ್ಗ್ರೌಂಡ್ಗಳೇ ನಾವು ಇಲ್ಲ. ತಾಯಿ ನಮ್ಗೆ ಬಿಡಿಸಿದ್ರೆ ನಾನು ಎಜುಕೇಶನ್ ನಮ್ಮ ಇಂಗ್ಲಿಷ್ ಮೀಡಿಯಂ ಸರ್ವೋದಯ ಆದ ನಂತರ PUC ಹೋಗ್ತೇ ಮಾಡಿದ್ದೇನೆ. ಆ ನಂತರ ನಮ್ಮ ಮರ್ಚೆಂಟ್ ನೇವಿಗೆ ನಮ್ ಕೆಲಸ ಬಂತು. 6 ತಿಂಗಳು ನಾವು ಕಲ್ಕತ್ತಾದಾಗಲ್ಲೇ ಟ್ರೈನಿಂಗ್ ಮಾಡಿ ಒಬ್ಬ ಚಲೋ ಸರ್ಟಿಫಿಕೇಟ್ ಸಿಕ್ ನಮ್ಗೆ, CDC ಸಿಕ್ ನಮ್ಗೆ. ಆದ್ರೂ ಕೂಡ ಚಲೋದಿಂದ ನಾವು ಬಾಲ್ ಸ್ವಯಂ ಸೇವಕ್ ಶಾಖೆಗೆ ಹೋಗ್ತಾ ಇದ್ವಿ. ನಾವು 2008ದಿಂದ ನಾವು ಕೆಲಸ ಪ್ರಾರಂಭ ಆಗಿದೆ. 2008ದಾಗ ನಾವು ಫಸ್ಟ್ 1 ವರ್ಷ ನಾವು ಬಜರಂಗದಿಂದ ಕೆಲಸ ಮಾಡಿದ್ದೀನಿ. 1 ವರ್ಷ 2009 ಒಳಗ ನಾನೇ ಶ್ರೀರಾಮ್ ಸೇನಾ ಸಂಸ್ಥಾಪಕರಿಂದ ಪ್ರಮೋದ್ ಮುತಾಲಿಕ್ ಜೊತೆ ಕೆಲಸ ಮಾಡಿದ್ದೇವೆ. ಕೆಲವೊಂದು 14 ವರ್ಷ ನಾವು ಶ್ರೀರಾಮ್ ಸೇನಾ ಕೆಲಸ ಮಾಡಿಕೊಂಡು ಸಂಘ ಪರಿವಾರ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡಿದ್ದೇವೆ. ಆ ಕೆಲಸ ಮಾಡೋ ಸಮಯ ಒಳಗೆ ನಮ್ಗೆ ಸಾಕಷ್ಟು ತೊಂದರೆ ಬಂತು. ಏನ್ ತೊಂದರೆ ಅಂದ್ರೆ, ನಮ್ ಇಲ್ಲಿಗಲ್ ಸ್ಲಾಟರ್ ಹೌಸ್ ಇರಬಹುದು, ಲವ್ ಜಿಹಾದ್ ಕೇಸ್ ಇರಬಹುದು, ಧರ್ಮಾಂತರ ವಿಷಯ ಇರಬಹುದು, ಮತ್ತು ಇಡೀ ಭಾರತ ಒಳಗ ನಮ್ಮ ಎಲ್ಲೆಲ್ಲೇ ಹಿಂದೂ ಕಾರ್ಯಕರ್ತರು ಹತ್ಯೆ ಆಗಿದ್ದಾರಲ್ಲ, ಮಂಗಳೂರದಾಗ ಹತ್ಯೆ ಆಗ್ಬಹುದು, ಬೆಂಗಳೂರದಾಗ ಹತ್ಯೆ ಆಗ್ಬಹುದು, ಕಾರವಾರದಾಗ, ಅಲ್ಲೇ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ. 2015 ಒಳಗ ಒಂದು ಲೋಂಡಾ ಇನ್ಸಿಡೆಂಟ್ ಆಗಿತ್ತು. ಆ ಟೈಮ್ದಾಗ ನಾನು ಜೈಲ್ದಾಗಿದ್ದು. ಇಲ್ಲಿ ಖಾನಾಪುರ ತಾಲೂಕದಾಗ ಒಂದು ದೊಡ್ಡ ಘಟನೆ ಕೋಮ್ ಗಲಭೆ ಆಗಿತ್ತು. ಆ ಕೇಸ್ ಒಳಗ ನಮ್ಮ ಸಾಕಷ್ಟು 10-12 ಕೇಸ್ ಆ ಟೈಮ್ದಾಗ ಹಾಕಿದ್ರು ನಮ್ಮ ಮೇಲೆ. ಆ ಕೇಸ್ ಒಳಗೂ ನಮ್ಮ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ನೀವು ನಮ್ಮ ವಿರೋಧಿ ಪಕ್ಷರು ಕಾಂಗ್ರೆಸ್ದವರು ಒಂದು ಸುದ್ದಿ ಮಾಡ್ಕೊಂಡಾರ, ಪಂಡಿತ್ ಓಗಲೆ ಅಂದ್ರೆ ರೌಡಿ ಶೀಟರ್ ಪೀಸ್ ಕಮಿಟಿ ಮೀಟಿಂಗ್ ಹೋಗ್ಬಾರ್ದು ಅಂದ್ರೆ. 2015 ಆಗಿದ್ದ ಘಟನೆ ಆಗಿ ಒಂದು 12 ವರ್ಷ ಆಗಿದೆ. ಆ ನಂತರ ಏನೂ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ಯಾರು. ಆದ್ರೂ ಕೂಡ ಇವರು ನಮ್ಮ ಇಡೀ ಖಾನಾಪುರ ತಾಲೂಕಾ ಒಳಗ ಹಳ್ಳಿದಾಗ ನಮ್ಗೆ ಕಾರ್ಯಕ್ರಮ ಕರೆಸ್ತಾರೆ. ನಿನ್ನೆ ಯಾರು ಅವರು ಅರ್ಜಿ ಕೊಟ್ಟಿದಾರಲ್ಲ ನಮ್ಮ ವಿರೋಧಿ ಬಗ್ಗೆ, ಅವ್ರಿಗೆ ಖಾನಾಪುರ ತಾಲೂಕು ಎಲ್ಲೋ ಕರ್ಸಂಗಿಲ್ಲ, ನೀವು ಬೇಕಾದ್ರೆ ಇನ್ಕ್ವೈರಿ ಮಾಡ್ರಿ. ಸೊ ನಾವು ಚೆನ್ನಾಗಿ ಬೆಳೆಸ್ತಾ ಇದೆ. ನಾ 2ನೇ ಮೇರೆ ಯಾವಾಗ ಮಾಡಂಗಿಲ್ಲ, ಮಟ್ಕ ಆಡೋದು, ಉಸಕಾಡೋದು ಮತ್ತು ಎಂಟ್ರಿ ತಗೊಳ್ಳೋದು ಯಾವಾಗ್ಲೂ ಮಾಡಿಲ್ಲ ನಾ. ಅವರು ಒಂದೇ ನಮ್ಗೆ ರೌಡಿ ಶೀಟರ್, ಕಮಲ್ ರೌಡಿ ಶೀಟರ್ ಅಂದ್ರೆ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾ ಇದೆ. 2021 ಒಳಗ ನಮ್ಮ ಮಾಜಿ ಮಂತ್ರಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಮ್ಗೆ ಬಿಜೆಪಿದಾಗ ತಗೊಂಡು, RSS ಸಂಘ ಪರಿವಾರದವರು ನಮ್ಗೆ ಬಹಳ ಸಪೋರ್ಟ್ ಕೊಟ್ಟು, ಅವ್ರದ್ದು ಆಶೀರ್ವಾದ ನಮ್ಗೆ ಇಲ್ಲಿ ಬರುವುದ ಕಾರಣ ನಮ್ಮ ಸಂಘ ಪರಿವಾರದವರು ಮತ್ತು ನಮ್ಮ ಶಾಸಕರು ನಮ್ ಜಾಸ್ತಿ ಆತ್ಮೀಯರು ಅಂದ್ರೆ ನಮ್ಗೆ ಬಹಳ
ಒಂದು ಹಾದಿ ತೋರಿಸೋರು ಅಂದ್ರೆ ನಮ್ಮ ಅಭಯ ಪಾಟೀಲ್ ಶಾಸಕರು. ನಮ್ಮ MLA ಸಾಹೇಬರು ನಮ್ ಜೊತೆ ಹಿಂದುತ್ವ ಸಲುವಾಗಿ ನಮ್ ಸದೈವ ಅವ್ರ ಜೊತೆ ನಮ್ ಹಿಂಬಾಲಕರಿ ಇರ್ತಾರೆ. ಮತ್ತು ಕೆಲವೊಂದು ವಿಷಯ ಒಳಗೆ ನಾ ಪ್ರಾಮಾಣಿಕವಾಗಿ ನಿರಂತರವಾಗಿ ಹಿಂದೂ ಸಂಘಟನೆ ಕೆಲಸ ಮಾಡೋರು ಅಂದ್ರೆ ನಾ ಹೇಳ್ತಾ ಇದ್ದೆ. ಈಗ ಪಂಡಿತ್ ಹೋಗಲೆ ಅಂದ್ರೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ನೇರ ನಿಷ್ಠುರ ವ್ಯಕ್ತಿ, ಯಾವ್ದೋ ಬ್ಯಾಕ್ ಗ್ರೌಂಡ್ ಇದ್ದಂಗೆ ಬೆಳೆದ್ರು. ಎಲ್ಲ ಒಂದ್ ಕಡೆ ಈಗಿನ ಪರಿಸ್ಥಿತಿಲಿ ಪಂಡಿತ್ ಹೋಗಲೆ ಅಂತಕ್ಕಂತ ಯುವಕರು ಎಲ್ಲ ಒಂದ್ ಕಡೆ ಬೆಳಿತಾ ಇರ್ತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ನಿಮ್ಮ ಪಕ್ಷ ಸೇರಿದಂತೆ ಸಾಕಷ್ಟು ನಾಯಕರು ಆಗ್ತಾ ಇಲ್ವಾ ಖಾನಾಪುರ ಅಖಾಡದಲ್ಲಿ? ನೋಡಿ, ಇದು ನೀವು ನೋಡಿರ್ಬಹುದು, ರಾಜ್ಯದ ವಿಷಯನೂ ಹಿಂಗೆ ಇದೆ ನಮ್ಮ ಪಕ್ಷದ ಒಳಗ. ಆದ್ರೂ ನಮ್ಮ ಪಕ್ಷದಾಗ ಹಿರಿಯರು ನಮ್ ಸಪೋರ್ಟ್ ಮಾಡ್ತಾರೆ. ನಿನ್ನೆ ಯಾವ ಘಟನೆ ಆದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ರಾಜ್ಯ ಕಾರ್ಯಕಾರಿಣಿ ಅವರು ನಮ್ ಫೋನ್ ಬಂತು. ಯಾವಾಗ ನಮ್ ತಹಶೀಲ್ದಾರ್ ನಮ್ ಪರವಾಗಿ, ನಮ್ ಬೆಂಬಲ ಪರವಾಗಿ ನಮ್ ಜನರು ತಹಶೀಲ್ದಾರ್ ಸಾಹೇಬರಿಗೆ ಅರ್ಜಿ ಕೊಟ್ಟು, ಆ ಟೈಮ್ದಾಗ ನಮ್ ಜಿಲ್ಲಾ ಸೆಕ್ರೆಟರಿ ಧನಶ್ರೀ ಮೇಡಮ್ನು ಇದ್ದು, ಮಹಿಳಾ ಮೋರ್ಚಾ ಅಧ್ಯಕ್ಷ ಸುನೀತಾ ಪಾಟೀಲ್ ನವರು ಇದ್ದು, ಯುವ ಮೋರ್ಚಾ ಅಧ್ಯಕ್ಷ ಕಿಶೋರ್ ಹೆಬ್ಬಾಳ್ಕರ್ನು ಇದ್ದು, ಅವರು ಅರ್ಜಿ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಟಿದಾಗ ನಮ್ಗೆ ಮಹಾಮಂಡಳ ಜವಾಬ್ದಾರಿ ಇದೆ, ಗಣೇಶೋತ್ಸವ ಮಹಾಮಂಡಳ 16 ಮಂಡಲದಾಗ ನಮ್ಗೆ ಅಧ್ಯಕ್ಷ ಮಾಡಿದ್ದಾರೆ. ಅವರು ನೇಮಕೆ ಮಾಡಿದ ತಕ್ಷಣ ಪೊಲೀಸ್ ಪರ್ಮಿಷನ್ ನಮ್ ಪೊಲೀಸ್ ಯಾವ ವಿಷಯ ಯಾವಾಗ ನಮ್ ಗಣಪತಿ ಪೀಸ್ ಕಮಿಟಿ ಮೀಟಿಂಗ್ ಇರ್ತಿತ್ತಲ್ಲ ಅವ್ರು ನಮ್ ಕರೆಸ್ತಾರೆ. ನಾಳೆ ಶಿವ ಜಯಂತಿ ಉತ್ಸವ ಇದೆ, ಶಿವ ಜಯಂತಿ ನಮ್ ಶ್ರೀ ಮಹಾಲಕ್ಷ್ಮಿ ಗಣೇಶೋತ್ಸವ ಶಿವ ಜಯಂತಿ ಉತ್ಸವ ನಾನೇ ಅಧ್ಯಕ್ಷ ಇದೆ. ಸೊ ಅದ್ರ ಒಳಗೂ ಬಿಜೆಪಿದವರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ ಹಿರಿಯರು ಯಾರು ನಮ್ಗೆ ಅಪೋಸ್ ಮಾಡಿಲ್ಲ ಅಂದ್ರೆ ನಾ ಹೇಳ್ತಾ ಇದ್ವಿ. ಅಲ್ಲ, ಬಿಜೆಪಿ ಅಲ್ಲದೆ ಪಕ್ಷಾತೀತವಾಗಿ ಎಲ್ಲ ಒಂದ್ ಕಡೆ ನೀವು ಟಾರ್ಗೆಟ್ ಆಗಿದ್ದೀರಾ ಈಗಿನ ಪರಿಸ್ಥಿತಿಲಿ. ಯಾಕೆ ನಿಮ್ ಬೆಳವಣಿಗೆ ಕಂಡು ಇಷ್ಟ ಆಗ್ತಾ ಇಲ್ವಾ? ನೋಡಿ ಸರ್, ನಾವು ಒಂದು ಮುಂದೆ ಇಟ್ಕೊಂಡು ಕ್ರಾಂತಿಕಾರಕ ವಿಚಾರ ಮಾಡ್ಕೊಂಡು ನಾವು ಸಂಘಟನೆ ಮಾಡತ್ತೇನ್ರಿ. ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರಾಗ್ಲಿ, ನಮ್ಮ ಸಿಟಿ ರವಿಯವರಾಗ್ಲಿ, ನಮ್ಮ ಪಕ್ಷದ ಹೇಳತ್ತೀನಿ ಪ್ರತಾಪ್ ಸಿಂಹ ಅವರಾಗ್ಲಿ, ಸಾಕಷ್ಟು ಜನ ಹೋರಾಟ ಮಾಡಿ ಇಲ್ಲಿ ಮಟ್ಟ ಬಂದೇವ್ರಿ. ರಾಜ್ಯದಾಗನು ಹೀಗೆ ಚರ್ಚೆ ಇದೆ. ಸೊ ತಾಲೂಕಾದವರು ಸ್ವಲ್ಪ ಒಳಗಿಂದ ಇರಬಹುದು, ಆದ್ರೂ ಕೂಡ ನಾವು ಯಾವಾಗನು ಪಕ್ಷದ ವಿಷಯ ಒಳಗೆ ನಾವು ಎಲ್ಲರೂ ಒಗ್ಗಟ್ಟಿರ್ತೀನಿ ಕೆಲಸ ಮಾಡ್ತೀವ್ರಿ. ಯಾಕಪ್ಪ ಅಂತಂದ್ರೆ ಎಲೆಕ್ಷನ್ ಟೈಮ್ ಮಾತ್ರ ಒಂದ್ ರೀತಿ ಪಂಡಿತ್ ಹೋಗಲೇಬೇಕು ಪ್ರಚಾರ ಸಭೆಗಳಲ್ಲಿ, ಮತ್ತೆ ಮತ್ತೊಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕೆಲವು ಕಡೆ ಭಾಷಣಗಳು ಮಾತ್ರ, ಮತ್ತೆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮಾತ್ರ ಬೇಕು. ಬರೇ ಕಾರ್ಯಕ್ರಮ ಮತ್ತೆ ಬರೇ ಚುನಾವಣೆಗೆ ಮಾತ್ರ ಸೀಮಿತ ಬೇಕಾ ಪಂಡಿತ್ ಹೋಗಲೆ ನಿಮ್ಮ ಪಕ್ಷದಲ್ಲಿ? ಸರ್ ನೋಡಿ, ನೀವು ಪ್ರಶ್ನೆ ಕೇಳೋದು ನಿಜ ಇದೆ. ನಾವು ಪ್ರಾಮಾಣಿಕವಾಗಿ ಪಕ್ಷದಾಗ ಕೆಲಸ ಮಾಡ್ತೇವ್ರಿ. ಈ ಲೋಕಲ್ದವ್ರು ನಾವು ವಿಚಾರ ಮಾಡಂಗಿಲ್ಲ, ಆದ್ರೆ ಕೂಡ ನಮ್ ಜಿಲ್ಲಾ ರಾಜ್ಯ ಲೆವೆಲ್ ನಮ್ ನೋಡತಾರ, ಸಂಘ ಪರಿವಾರದವ್ರು ನಮ್ ಮೇಲೆ ಕಣ್ಣು ಇಟ್ಕೊಂಡಾರ. ನಿಶ್ಚಯವಾಗಿ ಬರುದು ದಿವಸ ಒಳಗ ನಮ್ಗೆ ಒಳ್ಳೆ ಪೋಸ್ಟ್ ಸಿಗುದು ಅಂದ್ರೆ ನಮ್ಗೆ ಒಂದು ಧೈರ್ಯ ಇದೆ ಮತ್ತು ನಮ್ಗೆ ಒಂದು ಆಸೆ ಇದೆ. ಖಾನಾಪುರ ಅಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ MES ಬೆಲ್ಟ್, ವಿಶೇಷವಾಗಿ ಗಡಿ ಒಂದ್ ರೀತಿ ಭೌಗೋಳಿಕ ಒಂದ್ ರೀತಿ ವಿಧಾನಸಭಾ ಕ್ಷೇತ್ರ. ಇಂತಹ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರೆಹಮಾನಿ ಸರ್ ನಂತರ ಬಿಜೆಪಿ MLA ಆಗೋದಕ್ಕೆ ನೀವು ಸಹ ಶ್ರಮ ಪಟ್ಟಿದ್ದೀರಾ, ವಿಠಲ್ ಅಲ್ಗೇಕ್ ಅವರು. ಎಲ್ಲ ಒಂದ್ ಕಡೆ ಒಂದು ಸುದ್ದಿ ಇದೆ, ವಿರೋಧ ಪಕ್ಷದವ್ರು ಏನಪ್ಪಾ ಹೇಳ್ತಾವ್ರಂದ್ರೆ ಏನು ಕೆಲಸಗಳಾಗ್ತಾ ಇಲ್ಲ, ಏನು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀವೇ ಗೆಲ್ಸಿರ್ತಕ್ಕಂತ, ನೀವೇ ಅಧಿಕಾರಕ್ಕೆ ತಗೊಂಡಿರ್ತಕ್ಕಂಥ ಶಾಸಕರು ವಿಠಲ್ ಅಲ್ಗೇಕರ್ ಅವರು, ಅವ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ನಮ್ದು ವೈಯಕ್ತಿಕ ಅಭಿಪ್ರಾಯ ಅಂದ್ರೆ 2008 ಒಳಗೆ ರೆಹಮಾನಿ ಸಾಹೇಬ್ರು MLA ಆಗಿದ್ರಿ. ಆ ಟೈಮ್ದಾಗ ಯಡಿಯೂರಪ್ಪ ಸರ್ಕಾರ ಇದ್ದು, ನಮ್ BJP ಗವರ್ಮೆಂಟ್ ಇದ್ದು, ಸಾಕಷ್ಟು ಕಡೆ ಅಭಿವೃದ್ಧಿ ಆಗಿದೆ. ಈ 2018 ಒಳಗ 2023 ಒಳಗ ನಮ್ಮ MLA ಹಲಗೇರಿ ಸರ್ ಆದ ತಕ್ಷಣ ಕಾಂಗ್ರೆಸ್ ಗವರ್ಮೆಂಟ್ ಬಂತು. ನಮ್ಮ MLA ಸಾಹೇಬ್ರಿಗೆ ಅವರು ಫಂಡ್ನು ಕೊಡ್ತಾ ಇಲ್ಲ ಕಾಂಗ್ರೆಸ್ದವ್ರು, ಆದ್ರೆ ಕೂಡ ಇಡೀ ರಾಜ್ಯ ಒಳಗೆ ಕಾಂಗ್ರೆಸ್ದವರು ಸ್ಟ್ರೈಕ್ ಮಾಡಿದ್ದಾರೆ. ಇಲ್ಲಿ ಫಂಡ್ ಒಟ್ಟು ಕೊಡುದಿಲ್ಲ, ಯಾಕಂದ್ರೆ ಏನೋ ಅವ್ರು ಅಭಿವೃದ್ಧಿ ಕೆಲಸ ಮಾಡಕ್ ನಮ್ MLA ಹೋಗತ್ತಾರ, ಅಲ್ಲೇ ಸ್ವಲ್ಪ ಅವರು ತ್ರಾಸ ಮಾಡತ್ತಾರ ನಮ್ ಕಾಂಗ್ರೆಸ್ದವರಿಗೆ. ಯಾವ ರೀತಿ ತ್ರಾಸು? ಅಭಿವೃದ್ಧಿ ಏನು, ರಸ್ತೆ ಕೆಲಸ ಮಾಡೋದು, ಅಲ್ಲೇ ಫೋನ್ ಮಾಡೋದು, ಅಂದ್ರೆ ಒಟ್ ಏನು ಸ್ಟಾಪ್ ಮಾಡೋದು ಕೆಲಸ ಅವ್ರು ಮಾಡತಾರೆ. ಯಾರು ಕಾಂಗ್ರೆಸ್ದವರು ಫಂಡ್ ಕೊಡ್ತಾ ಇಲ್ಲ. ಅವರು ಕಾಂಗ್ರೆಸ್ ಅವರು ಅಂದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಏನು ಮಾಜಿ ಶಾಸಕರು ಅಥವಾ ಯಾರು? ನೋಡಿ ಸರ್, ಯಾರ ಹೆಸರಂದ್ರೆ ತಗೊಳ್ಳಿಲ್ಲ, ಯಾಕಂದ್ರೆ ಇಡೀ ರಾಜ್ಯ ಒಳಗೆ ಯಾವ ಸರ್ಕಾರ ಇದೆ, ಇಲ್ಲಿ ಯಾರು ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಹೆಸರು ನಾವು ಬಾಯಿಗೆ ನಾವು ತಗೋಂಗಿಲ್ಲ, ಆದ್ರೆ ಕೂಡ ಇಡೀ ರಾಜ್ಯ ಒಳಗ್ ನಮ್ಮ MLA BJP ಮೂಲವರಿಗೆ ಅವರು ಫಂಡ್ ಕೊಡ್ತಾ ಇಲ್ಲ. ಆದ್ರೆ ಕೂಡ ಶಾಸಕರು ಎಲ್ಲಾ ಕಡೆ ಹಳ್ಳಿ ಹೋಗುದು, ಯುವಕರಿಗೆ ಪ್ರೋತ್ಸಾಹ ಮಾಡೋದು, ಗುಡಿಗೆ ಫಂಡ್ ಮಾಡೋದು ಮತ್ತು ರಸ್ತೆ ಅಭಿವೃದ್ಧಿ ಮಾಡೋದು, ಅವರು ಎಲ್ಲಾ ಕಡೆ ಸಾಕಷ್ಟು ಫಂಡ್ ಕೊಡತ್ತಾರ, ಪ್ರಯತ್ನ ಮಾಡತ್ತಾರ ಅವರು. ಓಕೆ, ಇಂತಹ ಸಂದರ್ಭದಲ್ಲಿ 2015 ಇದ್ದಿದ್ದು ಇದು, ಆನಂತರ ಸಾಕಷ್ಟು ಮಲಪ್ರಭಾ ನದಿ ತುಂಬಾ ಹರಿದಿದೆ, ಸಾಕಷ್ಟು ಪ್ರವಾಹ ಬಂದಿದೆ, ಖಾನಾಪುರ ಸಾಕಷ್ಟು ಇದಾಗಿದೆ. 2015 ರೌಡಿ ಶೀಟರ್ ಅಂತಕ್ಕಂಥ ಅಣೆಪಟ್ಟ, ಈಗ ಮತ್ತೆ 2026 ಯಾಕೆ ಬಂತು ನಿಮ್ಮ ಮೇಲೆ ರೌಡಿ ಶೀಟರ್ ಅಣೆಪಟ್ಟ? ನೋಡಿ ಸರ್, ನಾ ಅದಕ್ಕೆ ಹೇಳಿದ್ಲ ನಿಮ್ಗೆ ಸರ್, ಈಗ ಜಸ್ಟ್ ಇಡೀ ಖಾನಾಪುರ ತಾಲೂಕು ಅವರು ಯೂತ್ಸ್ ನಮ್ ಜೊತೆ ಅದಾರ. ಯಾರು ನಮ್ಮ ಅಲಿಗೇಷನ್ ಮಾಡಿದಾರಲ್ಲ ಅವ್ರು ಇಲ್ಲಿಯವರು ಇಲ್ಲ, ಪ್ರಾಪರ್ ಅವ್ ಮಾಸ್ಟರ್ದವರು ಬಂದವ್ರು, ಇಲ್ಲಿ ಬೆಂಕಿ ಹಚ್ಚಾಕ್ ಬಂದಾರ, ಇಲ್ಲ
ಮತ್ತು ಕಾಂಗ್ರೆಸ್ದವರು ಸಾಕಷ್ಟು ಮಂದಿ ಫೋನ್ ಮಾಡಿದ್ದಾರೆ, ಅಧ್ಯಕ್ಷರು ಫೋನ್ ಮಾಡಿದ್ದಾರೆ. ಪಂಡಿತನ್ನ ಸಾರಿ ರೀ, ಏನ್ ಮಾಡ್ಕೋಬೇಕ್ರಿ, ಅವ್ರ ಹೊರಗಿಂದವ್ರು ಮಹಾರಾಷ್ಟ್ರದಿಂದ ಬಂದ್ ನಮ್ಗೆ ಎಲ್ಲ ತಾಲೂಕಾ ಹಾಳ ಮಾಡ್ತಾರ ಅಂದ್ರೆ ಅವರು ಹೇಳತ್ತಾರ ನಮ್ಗೆ. 2015 ಘಟನೆ ಆಗಿದೆ. ಯಾವಾಗ ನಮ್ ಗಡಿ ಪಾರ್ ಮಾಡಕ್ ಅರ್ಜಿ ಕೊಟ್ಟಿದ್ರಲ್ಲ, ಎಸ್ ಸಿ ಮೇಲೆ ಕೇಸ್ ಮಾಡ್ತಾ ಇದ್ದು, ಇವರೇ ಕಾಂಗ್ರೆಸ್ ಅಧ್ಯಕ್ಷ ನಮ್ ಹಿಂಬಾಳ್ಕರೆ ಬಂತು. ಹೇಳ್ರಿ ಏನ್ ಮಾಡ್ಬೇಕು ನೀಗ? ಅವರು ನಮ್ ಸಪೋರ್ಟ್ ಮಾಡಕ್ ಬಂದಿದ್ರಿ. ಅವರು ನಮ್ಮ ಜೈನಾಪುರಿ ಮೇಡಮ್ ಅವರು ಎಸ್ ಸಿ ಇದ್ದುಲ್ಲ, ಈ ನಮ್ ಕಾಂಗ್ರೆಸ್ ವಕೀಲ ಯಾರ ಅಧ್ಯಕ್ಷ ಅದಾರಲ್ಲ ಈಗ, ಇವರು ನಮ್ ಹಿಂಬಾಳ್ಕಿ ಸಪೋರ್ಟ್ ಮಾಡಿದಾರೆ, ನಮ್ಗೆ ಬಂತು. ಇವತ್ತು ನೀವೇನ್ ಹೇಳ್ತೀರಾ ಹೇಳಿ ವಿಷಯ ಒಳಗೆ? ಈಗ ಆಯ್ತು, ಓಕೆ. ಈಗ 2028 ಬೇರೆ, ಕುಸ್ತಿ ಬೇರೆ ಹತ್ರ ಇದೆ. ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಒಂದ್ ರೀತಿ ಅಲ್ಗೇಕರ್ ಸಾಹೇಬ್ರು ಒಂದ್ ರೀತಿ ಮತ್ತೆ MLA ಆಗ್ಬೇಕು ಅಂತ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಅರವಿಂದ್ ಪಾಟೀಲ್ ಅವರು ಸಹ ಎಲ್ಲೊಂದ್ ಕಡೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ನೆಟ್ವರ್ಕ್ ಇದ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಮೋದ್ ಕೊಚೇರಿ ಅವರು ಒಂದ್ ರೀತಿ ನನಗೂ ಟಿಕೆಟ್ ಸಿಗ್ಬೇಕು ಅಂತ ಹೇಳ್ತಾವ್ರೆ. ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷ ಸಹ ಎಲ್ಲೋ ಒಂದ್ ಕಡೆ 2028ಗೆ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಸಾಕಷ್ಟು ಸಂಘಟನಾತ್ಮಕ ಹೋರಾಟ ಮಾಡ್ತಾವ್ರೆ. ಇಂತಹ ಸಂದರ್ಭದಲ್ಲಿ ಪಂಡಿತ್ ಹೋಗಲಿ ಮೊನ್ನೆ MP ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ರೀತಿ ಕಾಗೇರಿ ಅವ್ರು ಗೆಲ್ಲೋದಕ್ಕೆ ಸಾಕಷ್ಟು ಇದ್ ಮಾಡಿದ್ರೆ, ಈ ನಿಮ್ಮ ಮೇಲೆ ಆಗಿರ್ತಕ್ಕಂಥದಕ್ಕೆ ನಿಮ್ಮ ಯಾವ ರೀತಿ ನಡೆ ಇರುತ್ತೆ, ಏನ್ ಕತೆ? ನೀವು ವೈಯಕ್ತಿಕವಾಗಿ ಕುಂದಿಸ್ಬೇಕು ಅಂತ ಮಾಡ್ತಾವ್, ನಿಮ್ದು ಯಾವ ರೀತಿ ನಡೆ ಇರುತ್ತೆ? ನೋಡಿ ಸರ್, ಈಗ ನೀವೊಂದು ಪ್ರಶ್ನೆ ಕೇಳಿದಿರಲ್ಲ, ಆಯ್ತು. ಒಂದ್ ಕಡೆ ನಮ್ಮ ಹಲಗೇರ್ ಸಾಹೇಬರು ಮತ್ತೆ ಟ್ರೈ ಮಾಡೋರು, ಅರವಿಂದ್ ಪಾಟೀಲ್ ಟ್ರೈ ಮಾಡೋರು, ಕೊಚ್ಚೇರಿ ಅವರು ಟ್ರೈ ಮಾಡೋದು ವೈಯಕ್ತಿಕ ಪ್ರಶ್ನೆ, ಅದು ಸೆಕೆಂಡ್ರಿ. ಸರ್ ನೀವೇನ್ ಹೇಳಿದಿರಲ್ಲ, ಕಾಂಗ್ರೆಸ್ ಹೋರಾಟಗಾರ ಮಾಡತ್ತಾರ, ನೀವು ಒಬ್ಬ ತೋರಿಸ್ರಿ ಕಾಂಗ್ರೆಸ್ ಯಾವ ಹಳ್ಳಿ ಹೋಗಿ ಅವ್ರು ಸಂಘಟನೆ ಮಾಡಿದ್ದಾರೆ. ಅವರು ಬರೇ ಕುಂತು ಮೊಬೈಲ್ದಾಗ ಅಲಿಗೇಷನ್ ಮಾಡೋದು ಅಷ್ಟ ಅವ್ರು ಕೆಲಸ ಮಾಡಿದ್ದಾರೆ. ಆದ್ರೆ ಕೂಡ ನಮ್ಮ MP ಸಾಹೇಬರು, ನಮ್ಮ ಕಾಗೇರಿ ಸಾಹೇಬ್ರು ಅದಾರಲ್ಲ, ಅವರು ಬಹಳ ಸಾಮಾನ್ಯ ಸಂಘಟನೆ ದುಡ್ಕೊಂಡು ಇಲ್ಲಿ ಮಠ ಬಂದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು ಫೋನ್ ಮಾಡ್ಲಿ, ಅವ್ರಿಗೆ ಇವತ್ತು ಫೋನ್ ತೆಗಿತಾರ. ಅವರು ನಮ್ಮ ಮೇಲೆ ಬಹಳ ಪ್ರೀತಿ MP ಸಾಹೇಬ್ರದೇ ಇದೆ. 2018 ಒಳಗ ಏನ್ ಚುನಾವಣೆ ಬರೋದು, ಚುನಾವಣೆ ಒಳಗ ನಮ್ಮ ಸರ್ಕಾರ ರಾಜ್ಯ ಪಕ್ಕ ಬಿಜಿ ಬರ್ಬೋದು. ಇಲ್ಲಿ ಮಠ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ. 28 ಮಠ 28ಗೆ 2020 ಇರ್ದೆ, ನಾನೇ ಓಪನ್ ಈ ಪ್ರೆಸ್ ಮುಖಾಂತರ ಚಾಲೆಂಜ್ ಕೊಡ್ತೇವೆ. ಕಾಂಗ್ರೆಸ್ಗೆ ಇಲ್ಲಿ ಬರಾಕ್ನು ಕೊಡಲ್ಲ ನಾವು. ನಮ್ ಜೀವ ಹೋಗ್ಲಿ, ಖಾನಾಪುರ ತಾಲೂಕಾ ಒಳಗೆ ಕಾಂಗ್ರೆಸ್ ಗೆಲ್ಲುವುದು ಕೊಡಂಗಿಲ್ಲ. ಆದ್ರೂ ಕೂಡ ನಾನೇ ಒಂದು ಕಾರ್ಯಕರ್ತ ಇದ್ದೇವೆ, 2008ದಿಂದ ಕೆಲಸ ಮಾಡತ್ತೇವ್ರಿ. ನಾನೇ ಟಿಕೆಟ್ ಕೇಳವ್ರಲ್ಲ ಪಕ್ಷ ಕಡೆಯಿಂದ. ನಾನೇ ನಮ್ಮ ಮಾಗಣಿ ಇದೆ. ಯಾಕಂದ್ರೆ ನಾನೇ ಬರತ್ ಹೋರಾಟ ಮಾಡ್ಲಿ ಅಷ್ಟ. ಹೋರಾಟ ನಾವು ಸಾಯು ಮಠ ಮಾಡವ್ರು. ಆದ್ರೆ ಕೂಡ ನಾವು ನಮ್ಮ ವರಿಷ್ಠ ಅವರಿಗೆ, ಪರಿವಾರ ಕಡೆ ನಾನು ನಮ್ ಟಿಕೆಟ್ ಕೇಳವ್ರು. ಕೊಟ್ಟಂದ್ರೆ ಸರಿ, ಇಲ್ಲಾಂದ್ರೆ ಪಕ್ಷ ಹೆಂಗ್ ಕೆಲಸ ಹೋತ್ರ ಅದೇ ಪಕ್ಷದ ಸಲುವಾಗಿ ನಾವು ಕೆಲಸ ಮಾಡ್ತೇವೆ. ಈಗ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಈಗ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಬಿಡೋದಿಲ್ಲ ನೀವು? 100% ಬಿಡುದಿಲ್ಲ. ಮತ್ತು ಇವತ್ತು ಅವ್ರಿಗೆ 37,000 ಓಟ್ ಎಷ್ಟು ಬಿಡಿದಾರೆ, ಅವರು 30,000 ಕ್ರಾಸ್ ಆಗುದಿಲ್ಲ. ನಮ್ ಚಾಲೆಂಜ್ ಇದೆ ಇವತ್ತು. 30,000 ಕ್ರಾಸ್ ಮಾಡಂಗಿಲ್ಲ ಅವ್ರು. ಎಲ್ಲಿದಾರ ಅವರು? ಅವ್ರ ಕ್ಯಾಂಡಿಡೇಟ್ ಎಲ್ಲಿದಾರ? ಖಾನಾಪುರ ನೀವೇ ತೋರಿಸ್ರಿ ನಮ್ಗೆ, ಎಲ್ಲಿದಾರ ಅವರು? ಖಾನಾಪುರ ಯಾವ ಹಳ್ಳಿ ವಿಸಿಟ್ ಮಾಡ್ತಾರ ಅವರು? ಯಾವಾಗ ಕೊರೋನಾ ವಿಷಯ ಬಂತು, ನಾ ಫಸ್ಟ್ ಇದ್ದು ಬಿಜೆಪಿ ಯುವ ಮೋರ್ಚಾ ಟೀಮ್ ಇದ್ದ ಆ ಟೈಮ್ದಾಗ ಕ್ರಿಮಿಷನ್ ಬಾಡಿ ಮಾಡಕ್. ಎಲ್ಲೇ ಪ್ರಲಯ ಬಂತು, ನಾನೇ ಮುಂದಿದ್ದು. ನೀವು ಕೇಳ್ರಿ, ಬೇಕಾದ್ರೆ ರಿಪೋರ್ಟರ್ ಕಡೆಯಿಂದ ನೀವು ಕೇಳ್ರಿ. ಎಲ್ಲೆಲ್ಲಿ ಖಾನಾಪುರ ತಾಲೂಕು ಘಟನೆ ಆಗಿದ್ದೆ, ನಾ ಮುಂದಿರ್ತೇನ್ರಿ. ಎಲ್ಲೋ ಇರಿ. ಇಡೀ ನಮ್ 10 ಜನ ಅದಾರ ಕ್ಯಾಂಡಿಡೇಟ್ಸ್ ಬಿಜೆಪಿದಾಗ, 8 ಜನ ಹಿಡ್ಕೊರಿ ನೀವು. ಇಡೀ ಹಳ್ಳಿದಾಗ ಅವರು ಪ್ರವಾಸ ಮಾಡತ್ತಾರ. MLA ಅದಾರ, ex-MLA ಅದಾರ, ಪಂಡಿತ್ ತೊಗಲಿ ಅದಾರ, ಪ್ರಮೋದ್ ಕೊಚೇರಿ, ನಮ್ ಸಂಜಯ್ ಕುಬಲ್ ಅದಾರ, ಧನುಷ್ ದೇಸಾಯಿ ಅವರು ಅದಾರ, ಸುರೇಶ್ ದೇಸಾಯಿ ಅವರು ಎಲ್ಲರೂ ಅದರಲ್ಲಿ. ಇಡೀ ತಾಲೂಕಾದಾಗ ನಾವು ಪ್ರವಾಸ ಮಾಡತ್ತೀವ್ರಿ. 30,000 ಕ್ರಾಸ್ ಮಾಡಕ್ ಈ ಕಾಂಗ್ರೆಸ್ದವ್ರಿಗೆ ಟಿಕೆಟ್ ಕೊಡಲ್ಲ. ಮತ್ ನೀವೇನ್ ಪ್ರಶ್ನೆ ಕೇಳಿದಿರಲ್ಲ, ಕಾಂಗ್ರೆಸ್ದಾಗ ಮಾಡಿ ನಡ್ತಾ ಇದೆ. ಆಯ್ತ್ರಿ, ಓಕೆ. ಈಗ ನೀವು ಈಗ ಓಕೆ 2028 ಕಾಂಗ್ರೆಸ್ ಗೆಲ್ಲಕ್ ಬಿಡೋದಿಲ್ಲ ಅಂತ ಹೇಳ್ತೀರಾ? 100% ಕೇಳಿ, 2028 ಕಾಂಗ್ರೆಸ್ ಬಿಡಲ್ಲ ಅಂದ್ರೆ ಈಗ ನೀವು ಅಲ್ಗೇಕರ್ ಸಾಹೇಬ್ರು ನಿಮ್ ಟಿಕೆಟ್ ಕೊಟ್ರೆ ಸುಮ್ನೆ ಇರ್ತಾರೋ? ಅಥವಾ ಅರವಿಂದ್ ಪಾಟೀಲ್ ಅವ್ರು ಸುಮ್ನೆ ಇರ್ತಾರೋ? ಅಥವಾ ಪ್ರಮೋದ್ ಕೊಚೇರಿ ಸುಮ್ನೆ ಇರ್ತಾರೋ? ಪಂಡಿತ್ ಹೋಗಿಲ್ಲ 2028ಕ್ಕೆ ಟಿಕೆಟ್ ಘೋಷಣೆ ಆಯ್ತಪ್ಪ, ಇವರೆಲ್ಲ ಸುಮ್ನೆ ಇರ್ತಾರೋ? ನಿಮ್ಗೆ ಗೆಲ್ಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೋ? ನೋಡಿ ಸರ್, ಗೆಲ್ಲುವುದು ನಮ್ ದೇವರದ ಕೈಯಾಗಿದೆ. ಆ ಟೈಮ್ದಾಗ ಲೀಡರ್ ಯಾರ ಮಾತು ಕೇಳುದಿಲ್ಲ. ಯಾರಿಗೆ ಪಕ್ಷ ಟಿಕೆಟ್ ಕೊಡ್ತಾರಲ್ಲ, ಜನರು ಅವ್ರ ಹಿಂಬಾಳ್ಕಡೆ ಇರ್ತಾರೆ. ಯಾರಿಗೆ ಟಿಕೆಟ್ ಸಿಕ್ಲಿ, MLA ಹಲಗೇರಿ ಅವ್ರ ಟಿಕೆಟ್ ಸಿಕ್ಲಿ, ಅರವಿಂದ್ ಪಾಟೀಲ್ಗೆ ಟಿಕೆಟ್ ಸಿಕ್ಲಿ, ಪಂಡಿತ್ ಟಿಕೆಟ್ ಕೊಡ್ಲಿ, ಜನರು ಗೊತ್ತಿದೆ ಅವ್ರು ಏನ್ ಕೆಲಸ ಮಾಡಿದಾರೆ. ರಾತ್ರಿ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಜನರು ಇವತ್ತು ಫೋನ್ ಮಾಡ್ಲಿ, ಯಾವ ಲೀಡರ್ ಫೋನ್ ಎಬ್ಬಸ್ತಾರಲ್ಲ, ಜನರು ಗೊತ್ತಿದೆ. ನಮ್ದು ಬಾಯಿಂದ ನಮ್ ಸ್ತುತಿ ಸ್ವಂತ ಮಾಡಂಗಿಲ್ಲ. ಹಾಗಾದ್ರೆ ನೀವು 2028ಕ್ಕೆ ನೀವು ಟಿಕೆಟ್ ಅರ್ಜಿ ಸಲ್ಲಿಸ್ತೀರಾ? 100% ಬಿಜೆಪಿ ಕಡೆ ಟಿಕೆಟ್ ಕೇಳೋರು ನಾವು, ಪಕ್ಷಾಂತರ ಇಲ್ಲ. ನಮ್ ಬಿಜೆಪಿ ನಮ್ಮ ಅಗದಿ ಇದೆ. ನಾವು ಟಿಕೆಟ್ ಕೇಳೋರು. ಯಾರು ನಮ್ ವರಿಷ್ಠ ಟಿಕೆಟ್ ಕೊಡ್ತಾರಲ್ಲ, ಅವ್ರಿಗೆಲ್ಲ ಬೆಂಬಲ ಇದೆ. ಯಾಕೆ ನಿಮ್ಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಷ್ಟೊಂದು ದ್ವೇಷ? ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ. ನೋಡ್ರಿ, ಈ ಸಿದ್ದರಾಮಯ್ಯ ಸರ್ಕಾರ ಅವರು ಈ PFI SDPI ಎಲ್ಲೆಲ್ಲಿ ಹತ್ಯೆ ಆಗಿತ್ತು. ನಮ್ ಹಿಂದೂ ಸಂಘಟನಾ ಮಂಗಳೂರು ಹತ್ಯೆ ಆಗಿದೆ, ಕಾರವಾರ ಪರೇಶ್ ಮೆಸ್ತಾ ಹತ್ಯೆ ಆಗಿದೆ.
ಅವರು SDPI PFI ಹೆಸರು ಬಂದಿದೆ. 14 ಕೇಸ್ ವಾಪಸ್ ತಕೊಂಡಾರ ಅವರು ಸಿದ್ದರಾಮಯ್ಯ ಅವರು. ಹಿಂದೂ ಸಂಘಟನೆಗೆ ಅವ್ರು ಬ್ಯಾನ್ ಮಾಡ್ತಾರ. ಮೊನ್ನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಸ್ಟೇಟ್ಮೆಂಟ್ ನೋಡಿದ್ರಿ ನೀವು. ಅವ್ರು ಹೇಳ್ತಾರ ಒಬ್ಬ RSS ಗೆ ಮತ್ತು ಬಿಜೆಪಿಗೆ ಹೊಡ್ರಿ ನೀವು ಹೇಳ್ತಾರ ಅವರು. ಇವರು ನಮ್ಮ ಗುಲ್ಬರ್ಗದವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರ RSS ಗೆ ನಾವು ಬ್ಯಾನ್ ಮಾಡ್ತೀವ್ರಿ. ಮತ್ತು ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ತಗೋಂಗಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಚಾರ ತಗೋಂಗಿಲ್ಲ, ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಹೆರವಣಿಗೆ ಕೇಸ್ ನಡ್ತಾ ಇದೆ. ಅವರು ಜಮೀನ್ದಾಗ ಅದ, ಅವ್ರ ಬಗ್ಗೆ ಮಾತಾಡಿಲ್ಲ ನೀವು. ಬರೀ ಹಿಂದೂ ಸಂಘಟನೆ ಟಾರ್ಗೆಟ್ ಮಾಡೋದು ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಅಲ್ಪಸಂಖ್ಯಾಕ ಓಟ್ ಸಲುವಾಗಿ ಅವರೆಲ್ಲ ರೆಡಿ ಮಾಡತ್ತ ಕಾಂಗ್ರೆಸ್ದವರು. ಹಾಗಾದ್ರೆ ನಿಮ್ದೇನು ಹಿಂದೂ ಕಾರ್ಯಕರ್ತರ ಮೇಲೆ ಇರ್ತಕ್ಕಂತ ಒಂದ್ ರೀತಿ 100% ಪ್ರಕರಣಗಳನ್ನ ವಾಪಸ್ ತಗೊಳೋದಕ್ಕೆ ಹಿಂದೇಟ್ ಆಗ್ತಾ ಇದೆ. ಧರ್ಮಸ್ಥಳ ಇಶ್ಯೂ ಇರಬಹುದು. ಆ ಸಮಯ ಒಳಗ್ನು ನಮ್ಗ ಧರ್ಮಸ್ಥಳ ವಿಷಯ ನಮ್ ಶ್ರದ್ಧೆ ಸ್ಥಾನ ಪೂರ್ತಿ ನಮ್ ಹೆಸರು ಕೆಟ್ ಮಾಡೋದು ಅವ್ರು ಮಾಡಿದ್ದಾರೆ. ಇವರು ಸಿದ್ದರಾಮಯ್ಯ ಅವರು ನಮ್ ಹೇಳ್ತಾರೆ ಏನಂದ್ರೆ ನಾನೇ ನಾನ್ ವೆಜ್ ತಿಂದು ಮಂಜುನಾಥೇಶ್ವರ ಗುಡಿಗೆ ಹೋಗ್ತಾರೆ. ಇವ್ ಯಾವ ವಿಷಯ? ನಮ್ ಹಿಂದೂ ಧರ್ಮದ ಅಪಮಾನ. ಅವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಕ್ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಇದೇ ಮೈಸೂರು ಜಿಲ್ಲೆ ಒಳಗ್ ಇದೇ ಮೆಲ್ಲುಕೋಟೆ ಊರ್ ಒಳಗ್ ಇನ್ನೂ ದೀಪಾವಳಿದ ದೀಪ ಹಚ್ಚಲ್ಲ. ಯಾಕೆ ದೀಪ ಹಚ್ಚಲ್ಲ ಅಂದ್ರೆ ಅಲ್ಲೇ 17th ಸೆಂಚುರಿ ಟಿಪ್ಪು ಸುಲ್ತಾನ್ ಅವರು 1 ಲಕ್ಷಕ್ಕಿಂತ ಹೆಚ್ಚು ಅಯ್ಯಂಗಾರ್ ಬ್ರಾಹ್ಮಣರಿಗೆ ಕೊಲೆ ಮಾಡಿದ್ದಾರೆ. ಇದು ಇನ್ನೂ ಪ್ರೂಫ್ ಇದೆ ಅಲ್ಲೇ. ಇನ್ನೂ ದೀಪಾವಳಿ ದೀಪ ಹಚ್ಚುದಿಲ್ಲ ಅದೇ. ಇದು ಎಲ್ಲ ನೋಡ್ಕೊಂಡು ನೀವು ಮುಸ್ಲಿಂ ವೋಟ್ ಸಲುವಾಗೂ ಅವರೆಲ್ಲ ರೆಡಿ ಮಾಡಿದ್ದಾರೆ. ಸೊ ಹಿಂದೂ ಸಂಘಟನೆಗೆ ಹಿಂದೂ ಪರ ಅವ್ರು ಕಾಂಗ್ರೆಸ್ದವರು ಯಾವಾಗ್ಲೂ ಹೋರಾಟ ಮಾಡಂಗಿಲ್ಲ. ಆಯ್ತ್ರಿ, ಓಕೆ. ಈಗ ನಿಮ್ ಪ್ರಕರಣ ಬರೋಣ. ಓಕೆ, ಹಾಗಾದ್ರೆ ದಾವಣಗೆರೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತ ಓಟ್ಗಳ ಬಗ್ಗೆ ತಗೊಳೋದಕ್ಕೆ ಎಲ್ಲೋ ಒಂದ್ ಕಡೆ ಮೃದು ಧೋರಣೆ ಮಾಡಿಲ್ವ? ಮುಸ್ಲಿಂರ ಬಗ್ಗೆ ಯಾಕೆ ಅನುಕಂಪ ತೋರಿಸಿದ್ರಿ ನೀವು ಬಿಜೆಪಿ ಅವರು? ಸರ್ ನಾ ಒಂದ್ ಹೇಳ್ತೀನಿ ನೋಡ್ರಿ, ನಮ್ ಸ್ಪೀಚ್ ನೋಡ್ರಿ ಸರ್. ನಾನೇ APJ ಅಬ್ದುಲ್ ಕಲಾಂಗೆ ಇನ್ನೂ ನಾವು ಬೆಳೆಸ್ತೇನೆ. ನಾ ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಬ್ರಿಗೇಡಿಯರ್ ಉಸ್ಮಾನ್ ಇರ್ಲಿ, ಅಶ್ಫಾಕುಲ್ಲಾ ಖಾನ್ ಇರ್ಲಿ. ನೋಡಿ, ಈ ಮುಸ್ಲಿಂ ಯಾರು ಭಾರತದಾಗ ಇರ್ತಾರಲ್ಲ ಅವ್ರು ಯಾರು ಭಾರತ್ ಮಾತೆಗೆ ದ್ವೇಷ ಮಾಡ್ತಾರ. ಉದಾಹರಣೆ ನಾವು ಕೊಡ್ತೇವೆ ನೋಡ್ರಿ. 2023 ಒಳಗ್ ಇಲ್ಲೇ ಎಲೆಕ್ಷನ್ ಆಗೇತ್ರಿ. ಅಲ್ಲೇ ಒಬ್ಬ ಹುಡುಗ 8 ವರ್ಷ ಹುಡುಗ CPI ಸಾಹೇಬ್ರ ಮುಂದೆ ಹೇಳ್ತಾರ ಪಾಕಿಸ್ತಾನ್ ಜಿಂದಾಬಾದ್. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಇದು ಸರಿಯೋ ಇಲ್ಲೋ? ನೀವು ಯಾವ ದೇಶದಾಗ ಇರ್ತೀರಾ, ಯಾವ ಅಂದತ್ತಿರ್ತೀರಾ? ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರ ಪಾಕಿಸ್ತಾನ್ ಜಿಂದಾಬಾದ್. 2018 ಫಿರೋಜ್ ಸೇಠ್ ರ್ಯಾಲಿದಾಗ ಓಪನ್ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೊಟ್ಟಿದ್ದಾರೆ. ಮೊನ್ನೆ ಸಂಸತ್ದಾಗ ಇಡೀ ನಮ್ಮ MLC ಟೈಮ್ದಾಗ ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ ವಿರೋಧಿ ಇದೆ ನೋಡ್ರಿ. ಯಾರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರ ಅವ್ರ ನಮ್ ವಿರೋಧಿ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹೇಳ್ತಾರೆ, ಯಾರು ಭಾರತ ಮಾತಾಗೆ ಜಯ ಹೇಳುದಿಲ್ಲ ಅವ್ರ ನಮ್ ವಿರೋಧಿ ಇದೆ. ಯಾರು APJ ಅಬ್ದುಲ್ ಕಲಾಂಗೆ ಗೌರವ ಕೊಡ್ತಾರ, ಯಾರು ನಮ್ಮ ಬ್ರಿಗೇಡಿಯರ್ ಉಸ್ಮಾನ್ಗೆ ಗೌರವ ಕೊಡ್ತಾರ, ಅಶ್ಫಾಕುಲ್ಲಾ ಖಾನ್, ಜಹೀರ್ ಖಾನ್ ಯಾರು ದೇಶದೊಳಗೆ ಮಾಡ್ತಾರ ನೋಡ್ರಿ. ನಮ್ ಮೊನ್ನೆ ಗಣಪತಿ ಮಾಡಿದ್ರು ನಾವು, ಅಲ್ಲೇ ಸೋಫಿಯಾ ಕುರೇಶಿ ದೊಡ್ಡ ಬ್ಯಾನರ್ ಹಾಕಿದ್ರು. ನಾನೇ ಹಿಂದೂ ಸಂಘಟನೆ ಯಾಕೆ ಸೋಫಿಯಾ ಕುರೇಶಿ ಅಕ್ಕಿ ಮುಸ್ಲಿಂ ಅದ, ಆದ್ರೆ ಕೂಡ ನಮ್ ದೇಶ ಸಲುವಾಗಿ ಪೆಹಲ್ಗಾಮ್ ವಿಷಯ ಸಲುವಾಗಿ ಅವ್ರು ಏನ್ ಕೆಲಸ ಮಾಡಿದ್ರೆ ನೋಡಿದಿರ್ಬೋದು. ನೋಡಿ, ಯಾರು ಮುಸ್ಲಿಂ ನಮ್ ದೇಶಗೆ ನಮಸ್ಕಾರ ಮಾಡ್ತಾರಲ್ಲ ಅವ್ರ ಜೊತೆ ನಾವ್ ಇರ್ತೇನೆ. ಯಾರು ದ್ರೋಹ ಮಾಡ್ತಾರಲ್ಲ, ಯಾರು ಲವ್ ಜಿಹಾದ್ ಮಾಡ್ತಾರಲ್ಲ ಅವ್ರು ನಮ್ ವಿರೋಧ ಪರ ನಾವು ನಿಂತಿದ್ದೀವಿ. ಈಗ ಆಲ್ರೆಡಿ ಒಂದ್ ರೀತಿ 2015ಗೆ ಪೊಲೀಸ್ ಇಲಾಖೆ ನಿಮ್ಗೆ ರೌಡಿ ಶೀಟರ್ ಅಂತ ಹಣೆಪಟ್ಟ ಕೊಡ್ತು. ಆನಂತರ ಇತ್ತೀಚೆಗೆ ಅದನ್ನ ಸಿಕ್ಕಾಪಟ್ಟೆ ಫೇಮಸ್ ಮಾಡ್ತು ಕಾಂಗ್ರೆಸ್ ಪಕ್ಷ. ಮೊನ್ನೆ ತಾನೆ ರೌಡಿ ಶೀಟರ್ ಪಂಡಿತ್ ಹೋಗಲಿ ಅಂತ. ಎಷ್ಟು ಕೇಸ್ ಇದಾವೆ ನಿಮ್ಮ ಮೇಲೆ? ಈಗ ಟೋಟಲ್ 4 ಕೇಸ್ ನಡ್ತಾ ಇದೆ. ಓಕೆ. ಖಾನಾಪುರ 2 ಕೇಸು, ಬೆಳಗಾಂ 2 ಕೇಸ್ ನಡ್ತಾ ಇದೆ. ಓಕೆ. ಈ ಕಾಂಗ್ರೆಸ್ದವರು ಎಷ್ಟು ನೀಚದರನ್ನ ಹೇಳ್ತೀನಿ ನಿಮ್ಗೆ. 2018 ಒಳಗೆ ಒಂದು ಘಟನೆ ಆಗಿದೆ. ಪದ್ಮಾವತಿ ಪಿಕ್ಚರ್ ಟಾಕೀಸ್, ಪ್ರಕಾಶ್ ಟಾಕೀಸ್ದಾಗ. ಅಲ್ಲೇ ಇವರೇ ರಾಜಕೀಯ ಮಾಡಿದಾರೆ. ನಮ್ಮ ಒಬ್ಬ ಸಂಭಾಜಿ ಬಳಿ ಕಾರ್ಯಕರ್ತ ಹಲ್ಕರಿ ಮೆಂಬರ್ ಅದ ನಾವ, ಒಬ್ಬ ಸಂತೋಷ್ ಗುರು ಒಬ್ಬ ಕೂಲಿ ಕೆಲಸ ಮಾಡ್ತಾನವ. ಅವರು ಯಾರೊಬ್ಬ ಅಲ್ಲೇ ಪೆಟ್ರೋಲ್ ಬಾಂಬ್ ಒಗಿದಾರಲ್ಲೇ ಥ್ರೋ ಮಾಡಿದಾರಲ್ಲೇ. ಅಲ್ಲಿ ಥ್ರೋ ಮಾಡಿದ ತಕ್ಷಣ ಇವರಿಗೆ ತಗೊಂಡ್ ಹೋಗಿದ್ದಾರೆ. ಆತನ DCP ಸೀಮಾ ಲಾಟ್ಕರ್ ಅವರು ಇದ್ದು, ಮತ್ತ ಕಡಿಬಾಗ ಸ್ಟೇಷನ್ದಾಗ CPI 27 ಸಾವಿರ ಇದ್ದು. ಅಲ್ಲೇ ಅವ್ರಿಗೂ 3rd ಡಿಗ್ರಿ ಕೊಟ್ಟು ಅಂದ್ರೆ ಅವ್ರಿಗೂ ನಮ್ ಹೆಸರು ಹೇಳಕ್ಕೆ ಹೋಗಿದ್ದಾರೆ. ನಾವು 3 ತಿಂಗಳ ನಂತರ ಆಂಟಿಸಿಪೇಟರಿ ಬಿಲ್ ಕೊಟ್ಟು ಇನ್ನೂ ಅವ್ರ ಕೇಸ್ ನಡ್ತಾ ಇದೆ. ಆಮೇಲೆ ಬೇರೆದವ್ರು ಸಿಕ್ಕಲ್ಲ ಕೇಸ್ ಒಳಗ. ನಮ್ ಸಂಬಂಧ ಇಲ್ಲ ಅಂದ್ರೆ ಅನಾವಶ್ಯಕದ ನಮ್ಮ ಮೇಲೆ ಕೇಸ್ ಹಾಕುವುದು ಅವ್ರು ಮಾಡಿದ್ದಾರೆ. ಮತ್ತು ಪೊಲೀಸರ ಇನ್ನೂ ಮಠ ನೋಡ್ರಿ, ಸಿದ್ರವಿ ಸಾಹೇಬ್ರ ಪ್ರಕರಣ ಆಗೈತಿ. ನಮ್ಮ ಮಂಜುನಾಥ್ ನಾಯ್ಕ CPIಗೆ ಸಸ್ಪೆಂಡ್ ಮಾಡಿದೆ. ಈ SP ಸಾಹೇಬರು ಖಾನಾಪುರದೊಳಗೆ ಬಂದ ತಕ್ಷಣ ಕಡಕ್ ಮಾಡಿದ್ದಾರೆ. 2 ನಂಬರ್ ಇಲ್ಲೂ ಒಟ್ಟು ನಡ್ತಾ ಇಲ್ಲ, ಸ್ಪೀಟ್ ಇಲ್ಲೂ ಏನೂ ನಡ್ತಾ ಇಲ್ಲ. ಇಲ್ಲಿ SP ಸಾಹೇಬರು ನಾ ತುಂಬಾ ಧನ್ಯವಾದ ಐತೆ, ಅಭಿನಂದನೆ ಕೊಡ್ತಾನೆ. ಅಂದ್ರೆ ಇವ್ರು ಕಾಂಗ್ರೆಸ್ದವ್ರಿಗೂ ಏನಾಗ್ತಾ ಇದೆ, ಅವರು ಗವರ್ಮೆಂಟ್ ಅವ್ರಿಗೆ ಎಂಟ್ರಿ ಬರ್ತಾ ಇದೆ. ನಾ ಹೇಳುದಿಲ್ಲ ಯಾವ ಎಂಟ್ರಿ, ಸುಮ್ನೆ ನಮ್ ಬಾಯಿದಿಂದ ಹೇಳುದು ಸರಿ ಇಲ್ಲ. ಅದು ಮತ್ತೆ ಹೇಳ್ಬಿಟ್ರಲ್ಲ, ಮತ್ತೆ ಬಾಯಿಗೆ ಸರಿ ಇಲ್ಲ ಅಂದ್ರೆ ಜನರು ಗೊತ್ತಿದೆ ಅಲ್ಲ. ನೀವೊಬ್ಬ ಇದ್ ಮಾಡಿ ನೀವು ಹೇಳದಿದ್ರೆ ಅವರು ನಮ್ ರೌಡಿ ಶೆಟ್ಟರ್ ಹೇಳ್ತಾರಲ್ಲ, ನಮ್ ನೋಡಿ ನಮ್ ಆಸ್ತಿ ನೀವು ನೋಡ್ರಿ, ನಮ್ ಸ್ವಂತ ಮನಿ ಇಲ್ಲ. ಓಕೆ, ಹೌದಿರಲ್ಲ. ನಮ್ ಬುಲೆರೋ ಇದೆ, ಇನ್ನೂ ಮಠ ಆ ಬುಲೆರೋದಾಗ ಲೋನ್ ಇದೆ. ಬಟ್ ನಾ ಏನ್ರ ಎಷ್ಟು ದುಡ್ಡು ಮಾಡಿದೀವ್ರಿ, ಅವ್ರ ಬಗ್ಗೆ ನೀವು ಮಾಡಿಲ್ಲ. ಯಾರು ರಾಜಕೀಯ ಮಾಡತಾರಲ್ಲ ಅವ್ರಿಗೆ ಹೆಂಗ್ ಎಂಟ್ರಿ ಬರುತ್ತೆ?
ಜಾಂಬುಟಿ ಕಡೆ ಒಂದ್ ಕಡೆ ಯಾವ ಏನ್ ಬಾಕ್ಸೈಟ್ ನಡ್ತಾ ಇದೆ, ಹಾ. ಈಗ ಬಂದಾಗಿದೆ ಎಸ್ ಪಿ ಸಾಹೇಬ್ರು ಬಂದ್ ಕೂಡ್ಲೆ ಹಾ. ಎಸ್ ಪಿ ಸಾಹೇಬ್ರು ಬಂದ್ ಕೂಡ್ಲೆ ನಮ್ಮ ಹೆಸರು ಮುಡುಕ್ ಮಾಡ್ಕೊಂಡು ಈ ಸಿಪಿಗೆ ಹೆಸರು ಮಾಡೋದು ಷಡ್ಯಂತ್ರ ಕಾಂಗ್ರೆಸ್ದವರು ಮಾಡತಾರೆ. ಓಕೆ. ನೋಡ್ರಿ ಸರ್, ನಾ ಒಂದ್ ಹೇಳ್ತೇನ್ರಿ, ಹಾ. ಯಾವಾಗ ಲೋಂಡಾ ಗಲಾಟೆ ಆಗೈತಿ ಹಾ. 2016 ದಿಂದ ಹಾ. ಇನ್ ಮಠ ಹಾ. ಒಂದ್ 500ಕ್ಕಿಂತ ಹೆಚ್ಚು ಪೀಸ್ ಕಮಿಟಿ ಮೀಟಿಂಗ್ ಆಗಿದೆ. ಹಾ. ಅಲ್ಲೇನ ಇನ್ ಮಠ ಯಾರು ನಮ್ಗೆ ವಿರೋಧ ಮಾಡಂಗಿಲ್ಲ. ಈ ವಿಷಯ ಯಾಕೆ ಬಂತು? ಈ ಬಹಳ ಸಲ ನಾನೇ ಮಹಾಮಂಡಲ ಅಧ್ಯಕ್ಷರೇ ಅಲ್ಲ, ಕಳೆದ ವರ್ಷನೂ ಭಾಗವಹಿಸಿದ್ದೆ. ಬಹಳ ಸಲ ರೌಡಿ ಶೀಟರ್ ಏನು ಬರ್ಲಿಲ್ಲ. ಇವತ್ತು ಯಾಕೆ? ಹಾ. ಇವತ್ತು ಯಾಕಂದ್ರೆ ಹಾ. ನಮ್ದು ಹೆಸರು ಮುಂದ್ ಮಾಡ್ಕೊಂಡು ಹಾ. ಒಬ್ಬ ಪೊಲೀಸ್ ಪ್ರಶಾಸನ್ಗೆ ತೊಂದರೆ ಕೊಡೋರು ಕೆಲಸ ಹಾ. ಈ ನೀಚ್ ಕಾಂಗ್ರೆಸ್ ಸರ್ಕಾರವು ಮಾಡ್ತಾ ಇದೆ. ಓಕೆ. ನಮ್ದು ಒಂದು ಡೈರೆಕ್ಟ್ ಅವ್ರಿಗೆ ಕ್ವಶನ್ ಇದೆ. ಅಲ್ಲ, ಒಂದು ಸುದ್ದಿ ಇದೆ. ಹಿಂದೆ 2018ಕ್ಕಿಂತ ಮುಂಚೆ ಸ್ವತಃ ಮಾಜಿ ಶಾಸಕರಿಗೆ ಏನಿದಾರಲ್ಲ, ಅಂಜಲಿ ನಿಂಬಳ್ಕರ್ ಅವರು ನಿಮ್ಮನ್ನ ಪಕ್ಷಕ್ಕೆ ಬರ್ರಿ, ನಮ್ ಜೊತೆ ನಮ್ಗ್ ಗೆಲ್ಸಿ ಅಂತ ಹೇಳ್ಬಿಟ್ಟು ಏನೋ ನಿಮ್ಗೆ ಪ್ರಯತ್ನ ಮಾಡಿದ್ರಂತಲ್ಲ. ಯಾವಾಗ ನಿಂಬಾಳ್ಕರ್ ಮೇಡಮ್ ಅವರು ಇಲ್ಲಿ ಬಂತ್ರಲ್ಲ ಹಾ. 2013 ಒಳಗ, ಹಾ. ಆ ಟೈಮ್ದಾಗ ನಮ್ ಕಡೆ ಬಂದಿದ್ರಿ ಅವರು. ಹಾ. ಅವರು ಅಪಕ್ಷ ಮಾಡಿದ್ರೆ ಆ ಟೈಮ್ದಾಗ. Okay, ನಮ್ ಶ್ರೀರಾಮ್ ಸೇನೆ ಇದ್ದು ಆ ಟೈಮ್ದಾಗ Okay. ಬಂದಿದ್ರೆ ಅವರು. ಹಾ. ನೋಡಿ, ಅವ್ರದ್ದು ವೈಯಕ್ತಿಕ ನಮ್ಗೆ ಏನ್ ದ್ವೇಷ ಇಲ್ಲ. ಓಕೆ. ನಾವ್ ಯಾವಾಗ ಕೊರೋನಾ ವಿಷಯ ಒಳಗ್ ನಾವ್ ಕೆಲಸ ಮಾಡ್ತಿದ್ವಿ, ಅವರು ಆ ಟೈಮ್ದಾಗ ಫೋನ್ ಬಂತು, ನೀವು ಚಲೋ ಕೆಲಸ ಮಾಡತ್ತೀರಾ, ಹಾ. ಸ್ವಲ್ಪ ನೀವು ಎಲ್ಲಾ ಅಂದ್ರೆ ಸೇಫ್ಟಿ ತಗೊಂಡು ಕೆಲಸ ಮಾಡ್ರಿ. ಹಾ. 2018 ಒಳಗ್ ವಿಷಯ ಬಂದಿಲ್ಲ. ಆ ಟೈಮ್ದಾಗ ನಿಂಬಾಳ್ಕರ್ ಅವರು ನಮ್ ಜೊತೆ ಮಾತಾಡ್ಲಿಲ್ಲ. ಓಕೆ. ಯಾವಾಗ ಫಸ್ಟ್ ಎಲೆಕ್ಷನ್ ಮಾಡಿದ 13 ಒಳಗ್ ಆ ಟೈಮ್ದಾಗ ನಮ್ ಕಡೆ ಬಂದಿದ್ರು ಅವರು. ಓಕೆ. 2017 ನಂತರ ಅವರು ನಮ್ ಕಡೆ ಬಂದಿಲ್ಲ. ಓಕೆ. ಕಾಂಟ್ಯಾಕ್ಟ್ ಮಾಡಿಲ್ಲ. ಓಕೆ. ಮೊದ್ಲು ನೋಡ್ರಿ, ನಿಮ್ಗೆ ಮಾತಾಡಿದ್ದಾರೆ ನಿಮ್ ಜೊತೆ. 13ದಾಗ ಇವತ್ತು ಇಲ್ಲ, ಬರ್ರಿ ಅಂತ. 14 ವರ್ಷ ಮುಂಚೆ ನಮ್ಗೆ ಸಪೋರ್ಟ್ ಕೊಟ್ಟು. ಯಾಕಂದ್ರೆ ನೋಡಿ, ಇವತ್ತು ಅವ್ರಿಗೆ ಕೇಳಿ 2018ಕ್ಕಿಂತ ಮುಂಚೆ ಇನ್ನು ಮಠ ಮೇಡಮ್ ಕಡೆ ಇನ್ನೂ ನಮ್ದು ₹1 ಕಾಂಟ್ಯಾಕ್ಟ್ ಇಲ್ಲ. ಯಾವಾಗ ನಾವು ಅವ್ರ ಮನೆಗ್ ಹೋಗಿಲ್ಲ. ಒಂದ್ಸಲ ಮರಾಠ ಸಮಾಜರ ಮೀಟಿಂಗ್ ಆಗಿತ್ತು. ಆ ಟೈಮ್ದಾಗ ನಮ್ ಮರಾಠ ಸಮಾಜದ ಸ್ವಾಮಿ ಹೇಳಿದ್ರಿ, ಪಂಡಿತನ್ನ, ಪಂಡಿತ್ಜಿ ಒಂದ್ಸಲ ಮೇಡಮ್ ಅವರೇ ಫೋನ್ ಮಾತಾಡಿ ನಾ ಹೇಳಿದ್ರಿ, ಸ್ವಾಮೀಜಿ ನೀವು ಫೋನ್ ಹಚ್ಚ್ರಿ, ಅವ್ರ ಅಧ್ಯಕ್ಷರೇ ಬೇಕಾದ್ ನಾ ಫೋನ್ ಮಾಡಿ ಹೇಳ್ತೀನಿ. ನಮ್ ಮರಾಠ ಸಮುದಾಯದ ಮೀಟಿಂಗ್ ಇರ್ತಿತ್ಲ, ಆ ಟೈಮ್ ಅಷ್ಟ ಅವ್ರ ಅಧ್ಯಕ್ಷರಷ್ಟೇ ಫೋನ್ ಮಾಡಿದ್ನ ಮೇಡಮ್ಗೆ ಮೀಟಿಂಗ್ ಬರ್ಲಿಕ್ಕೆ ಹೇಳಿ. ಆ ನಂತರ ಅವ್ರದ್ದು ಮತ್ ನಮ್ದು ಏನು ವ್ಯವಹಾರ ಇಲ್ಲ. ಅಲ್ಲ, ಅವ್ರೇನಾದ್ರು ನಿಮ್ಗೆ ಟಾರ್ಗೆಟ್ ಮಾಡಿದಾರ ಅವರು? ಮೇಡಮ್ ನೋಡ್ರಿ, ಮೇಡಮ್ ಅಂದ್ರೆ ಹೆಸರು ಹೇಳಿದಲ್ಲ, ಕಾಂಗ್ರೆಸ್ ಅಂದ್ರೆ ಯಾರು ಬಂದು ವಿಚಾರ ಮಾಡಿ. ಓಕೆ. 2023 ಒಳಗೆ 24 ಒಳಗೆ ಸಮಥಿಂಗ್ ನೋಡಿ, ಇಲ್ಲಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಒಬ್ಬ ಇದ್ದೆ. ಅವ್ರದ್ದು ಒಂದ್ ಬೆಂಬಲ ಸಲುವಾಗಿ ಅವ್ರು ಏನ್ ಪಗಾರ ಕೊಡ್ತಾ ಇಲ್ಲ. ಈಗ ಅವ್ರಿಲ್ಲ, ಎಕ್ಸ್ಪರ್ಟ್ ಆಗೈತೆ ಅವರು ಸಮಥಿಂಗ್. ಅವ್ರ ಹೆಸರಿದೆ, ಈಗ ನೆನಪಿಲ್ಲ ಚೀಫ್ ಆಫೀಸರ್. ಅವರು ಆ ಟೈಮ್ದಾಗ ಸ್ವಲ್ಪ ಅಂದ್ರೆ ಹೆಂಗೆ, ನೀವು ಸ್ಪೀಚ್ ಮಾಡಿದ್ರಿ, ನೀವು ನಮ್ಮ ದಲಿತರಿಗೆ, ನಮ್ಮ ವರ್ಕರ್ಸ್ಗೆ ನೀವು ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಈ ಪ್ರಶ್ನೆ ಕೇಳಿದ ತಕ್ಷಣ ಈ ಕಾಂಗ್ರೆಸ್ದವ್ರ ಮಾತು ಕೇಳ್ಕೊಂಡು ಇವು ಚೀಫ್ ಆಫೀಸರ್ ಹೋಗಿ ನಮ್ಮ ಮೇಲೆ ಸ್ವಯಂ ಪಿಸಾರ್ ಮಾಡಿದ್ದಾರೆ. ಅಟ್ರಾಸಿಟಿ ಮಾಡಿದ ತಕ್ಷಣ ಅಲ್ಲಿ ಪೊಲೀಸರು ಇದ್ದು, ಇನ್ನೂ ಘಟನೆ ಆಗಿಲ್ಲ. ಅವು 5 ತಿಂಗಳ ನಂತರ 84 ತೋರಿಸಿದ್ರು ಅವ್ರಿಗೆ. ಇವತ್ತು ಇಲ್ಲ ಅವರು, ಅಂದ್ರೆ ಇವತ್ತು ಇಲ್ಲ, ಒಟ್ಟು ಇಲ್ಲೇ ಅವರು ಎಕ್ಸ್ಪರ್ಟ್ ಆಗೈತೆ. ಅವರು 5 ತಿಂಗಳ ಎಕ್ಸ್ಪರ್ಟ್ ಆಗೈತೆ. ಯಾಕೆ ಎಕ್ಸ್ಪರ್ಟ್ ಆಗಂದ್ರೆ ನೋಡಿ, ಕರ್ಮ ರಿಟರ್ನ್ ಆಗ್ತೈತ್ರಿ. ಸೊ ನಮ್ಗೆ ಕಾಂಗ್ರೆಸ್ದವರು ಬಹಳ ಕೇಸ್ ಹಾಕ್ಲಿಕ್ಕೆ ನೋಡಿದ. ಇನ್ನು ಕೇಸ್ ಬರ್ತವೆ ಹಂಗಾರೆ ಮೇಲೆ ಬಹಳ ನೋಡ್ರಿ. ನಾವೇ ರೆವಿಡಿ ಶೀಟರ್ ಅಂದ್ರೆ ಕಮ್ಯುನಲ್ ರೆವಿಡಿ ಶೀಟರ್ ಹೇಳ್ತಾರ ಅವರು. ವರ್ಷಕ್ಕೆ 2 ಸಲ ಕೇಸ್ ಹಾಕ್ತಾರ ನಮ್ಗೆ. ಒಂದ್ಸಲ ಗಣಪತಿ ಪೊಸಿಷನ್ ಮತ್ತೆ ಯಾವಾಗ ಇಲೆಕ್ಷನ್ ಬಂದ. ಇವತ್ತು ಇನ್ಸ್ಪೆಕ್ಟರ್ ಕೇಳ್ರಿ ನೀವು, ವರ್ಷಕ್ಕೆ. ಮತ್ ಇವ್ರು ಹೇಳ್ತಾರ ಪೊಲೀಸರ ಮತ್ತ ಪಂಡಿತ್ ತೊಗಲಿ ಅವ್ರ ಸಂಬಂಧ ಅಂದ್ರೆ ಬಾಂಡಿಂಗ್ ಇದೆ. ಬಾಂಡಿಂಗ್ ಇದೆ ಅಂದ್ರೆ ವರ್ಷಕ್ಕೆ 2 ಸಲ ನಮ್ಗೆ ಕೇಸ್ ಹಾಕ್ತಾರ. ನೋಡಿ, ನೀವು CCTV ಚೆಕ್ ಮಾಡ್ರಿ. ಕಾಂಗ್ರೆಸ್ದವ್ರು ಏಜೆಂಟ್ ಅಲ್ಲೇ ದಿನ ಅಲ್ಲೇ ಇರ್ತಾರ ಅವ್ರು. ನೀವು ರೆಕಾರ್ಡ್ ಹೋಗಿ ಚೆಕ್ ಮಾಡ್ರಿ, ನಮ್ ರೆಕಾರ್ಡ್ ಸಿಗುದಿಲ್ಲ ಅಲ್ಲೇ. ಯಾವಾಗ ನೋಡ್ರಿ, ಬೆಳಿಗ್ಗೆ 7 ಗಂಟೆದಿಂದ ನಮ್ ಕಡೆ ಮನೆಗ್ ಬರ್ತಾರ, ಯಾರು ರೈತರು ಬರ್ತಾರ. ಸೊ ಯಾವಾಗ ರೈತರ ಪ್ರಶ್ನೆ ವಿಷಯ ಇರ್ಲಿ, ನಮ್ಮ ಬಡವರ ಸಲುವಾಗಿ ಸ್ಟೇಷನ್ ಹೋಗ್ಬೇಕೋ ಇಲ್ಲೋ, ಯಾರು ಅವ್ರ ಅಪ್ಪನ ಸ್ಟೇಷನ್ ಇದೆ, ಕಾಂಗ್ರೆಸ್ದವ್ರ ಅಪ್ಪನ ಸ್ಟೇಷನ್ ನೋಡಿ. ನಮ್ ಸರ್ಕಾರ ಇದ್ದೆ ಆ ಟೈಮ್ದಾಗ ಯಾವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾ ಇಷ್ಟು ಪ್ರೆಷರ್ ಕೊಟ್ಟಿಲ್ಲ. ಅವ್ರು ಏನೇನ್ ಮಾಡ್ತಾರ 2 ನಂಬರ್ ನಮ್ಗೂ ಗೊತ್ತಿದೆ. ಯಾವಾಗ ನಾವು ಅವ್ರ ವಿಷಯ ಬಗ್ಗೆ ನಾ ಮಾತಾಡ್ಲಿಲ್ಲ. ಬಟ್ ಇವ್ರಿಗೆ ಹೊಟ್ಟಿಗೆ ಬೆಂಕಿ ಅಂದ್ರೆ ಇಡೀ ಖಾನಾಪುರ ತಾಲೂಕಾದಾಗ ನಮ್ ಹೆಸರು ಆಗ್ತಾ ಇದೆ. ಇವ್ರು ಯಾರೊಬ್ಬ ಹಳ್ಳಿ ಒಳಗ್ ಯಾರು ಕರ್ಸಂಗಿಲ್ಲ. ನಾಳೆ ನಮ್ ಇಲಾವಾಡದಾಗ ಪ್ರಮುಖ ವಕ್ತಾರ ಹಾಕಿದಾರೆ. ಏನ್ ಮಾಡ್ಬೇಕು ಹೇಳ್ರಿ, ಈಗ ಜನರು ಸ್ಪಂದಿಸ್ತಾರ ನಮ್ಗೆ. ಈಗ ಆಯ್ತು ಸರ್, ಓಕೆ, 2028ಕ್ಕೆ ಓಕೆ, ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಬಿಡೋದಿಲ್ಲ ನಾನು ಅಂತ ನೀವು ಓಪನ್ ಚಾಲೆಂಜ್ ಎಷ್ಟೋ ನಮ್ಮ ಮೇಲೆ ಕೇಸ್ ಹಾಕ್ಲಿ, ನಮ್ ಏನೋ ಮಾಡ್ಲಿ, ನಾವು ನಮ್ಮ ಕಾರ್ಯಕರ್ತರು ಹೆಂಗ್ ರೆಡಿ ಮಾಡೋದು ಅಂದ್ರೆ ಹಿಂದುತ್ವದಿ ಭಾವನೆ. ಯಾಕಂದ್ರೆ ಭಾರತೀಯ ಜನಸಂಘ ಯಾವಾಗ ಸ್ಥಾಪನೆ ಆಗಿತ್ಲಾ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ತಗೋರಿ, ಶ್ಯಾಮ ಪ್ರಸಾದ್ ಮುಖರ್ಜಿ ಅವ್ರು ನಮ್ ದೇಶ ಸಲುವಾಗಿ ಬಲಿದಾನ ಕೊಟ್ಟಿದ್ದಾರೆ. ಗೋವಾ ಸ್ವತಂತ್ರ ಮುಕ್ತಿ ಒಳಗ ನಮ್ಮ
ಜಗನ್ನಾಥರಾವ್ ಜೋಶಿ ಹೆಸರು ತಗೋರಿ ನೀವು, ಹಾ. ಮತ್ತು ನಮ್ಮ ಅಪ್ಪೆ ತಾಯಿ ಹೆಸರು ತಗೋರಿ, ಹಾ. ಅವ್ರು ನಮ್ ದೇಶ ಸಲುವಾಗಿ ನಮ್ ಪ್ರಾಣ ಕೊಟ್ಟಿದ್ದಾರೆ. ಹಾ. ಅದು ಇತಿಹಾಸ ತಗೊಂಡು ನಾವು ಕೆಲಸ ಮಾಡತ್ತೇವ್ರಿ. ಓಕೆ 30,000 ಕ್ರಾಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ದವ್ರಿಗೆ ನಾವು ಕೊಡಲ್ಲ. ಓಕೆ ಆಯ್ತು ಸರ್. ಓಕೆ ಈಗ ಇದೇನು ಹೇಳಿದ್ರೆ ಓಕೆ, ನಿಮ್ಗೆ ನೀವು ಟಿಕೆಟ್ ಆಕಾಂಕ್ಷಿ ಅಂತೀರಾ, ನಿಮ್ಗೆ ಏನ್ ಟಿಕೆಟ್ ಸಿಗ್ಲಿಲ್ಲ, ಮತ್ತೆ ಅಲ್ಗೇಕರ್ ಸಾಹೇಬ್ರಿಗೆ ಸಿಕ್ಕಿದ್ರೆ ಗೆಲ್ಲಿಸ್ತಿರೋ ನೀವು ಬಿಜೆಪಿನ? 100% ನೋಡ್ರಿ, ಹಾ. ಸಂಘ ಪರಿವಾರ ನಮ್ ಆಶೀರ್ವಾದ ಇದೆ. ಹಾ. ಸಂಘ ನಾವು ಶಾಖೆ ನಮ್ ITC ಆಗಿದೆ Okay. RSS ಒಳಗ. ಹಾ. ಸಂಘ ಪರಿವಾರ ನಮ್ ಮಿಲನ್ನ ತಗೋತಾ ಇದೆ. Okay. ಹಾ. ಸಂಘ ಪರಿವಾರ ಹೇಳಿದಾರ ಹಾ. ವ್ಯಕ್ತಿಗಿಂತ ನಮ್ಗೆ ದೇಶ ಮಹತ್ವ. ಓಕೆ ವ್ಯಕ್ತಿ ನೋಡೋದ್ಗಿಲ್ಲ ನಾವು, ಹಾ. ನಮ್ ದೇಶ ಮುಖ್ಯ ಇದೆ. ಹಾ ನರೇಂದ್ರ ಮೋದಿ पंतप्रधान ಆದ ನಂತರ ಹಾ. 2014 ಕಿಂತ ಮುಂಚೆ ಹಾ ನಮ್ಮ ದೇಶ ಹಾ. 11th ಸ್ಥಾನದಾಗಿದ್ದು ಹಾ. ಈಗ 3ನೇ ಸ್ಥಾನದಾಗ ತಗೊಂಡು ಯಾರು ಬಂದಿದ್ದಾರೆ? ಮೋದಿ ಸಾಹೇಬರು ಬಂದಿದ್ದಾರೆ. ಓಕೆ 2047 ವಿಕಸಿತ ಭಾರತ್ ಮಾಡೋದು ನಮ್ದು ಒಂದು ಸ್ವಪ್ನ ಇದೆ. ಓಕೆ ಅದನ್ನ ಮಾಡಿ ತೋರಿಸ್ಕೊಡ್ತೇನೆ. ಅಲ್ಗೇಕರ್ ಸರ್ಗೆ ಸಿಕ್ಕಿದ್ರೆ ಇನ್ನೊಬ್ರು ಪಕ್ಷದಲ್ಲೇ ಇದಾರಲ್ಲ ಅರವಿಂದ್ ಪಾಟೀಲ್ ಅವರು ಟಿಕೆಟ್ ಆಕಾಂಕ್ಷೆ ಇಲ್ಲ, ಅವ್ರ ನಡೆ ಏನಿರ್ಬೋದು? ನೋಡ್ರಿ, ಅವರು ಮಾಜಿ ಶಾಸಕರು, ಓಕೆ ನಮ್ಮ ಮ್ಯಾಲಿಂದವರು ಅದಾರಲ್ಲ, ವರಿಷ್ಠವ್ರು ಅದಾರಲ್ಲ, ಹಾ. ಅವರು ಬಂದ್ ಇಲ್ಲಿ ಮಾತಾಡ್ತಾರೆ. ಓಕೆ ಅಲ್ಲ ಅದು ಅವ್ರ ವೈಯಕ್ತಿಕ ಪ್ರಶ್ನೆ ಅಲ್ಲ, ಅಲ್ಲ. 2023 ಮಾತಾಡಿರೋ ಅದಂಗೆ ಅವ್ರು ಸುಮ್ನೆ ಇರ್ತಾರ ಈ ಬಾರಿ? ನಿಮ್ ಪ್ರಕಾರ ಸುಮ್ನೆ ಇರ್ತಾರ? ಈಗ ನೀವು ಇಷ್ಟ ದಿನ 2000 ನಾನು ಅವಾಗಿಂದ ಇದ್ ಮಾಡ್ತಾ ಇದೀನಿ, ನಾನು ಅಲ್ಲ ಅಂತ ಹೇಳಿದ್ರೆ, ಈಗ ನಾನು ಆಕಾಂಕ್ಷಿ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ಪಕ್ಷಕ್ಕೆ ಕೇಳೋಲ್ಲ ಟಿಕೆಟ್. ಓಕೆ ಪಕ್ಷಕ್ಕೆ ಕೊಟ್ಟೆ ಅಂದ್ರೆ ನಾವು ಕೆಲಸ ಮಾಡೋರು. ಹಾ ಓಕೆ. ಇಲ್ಲಾಂದ್ರೆ ಗಪ್ಕೊಂಡ್ರೆ ಬಿಡ್ತಿಲ್ರಿ ನಾವು. ನೀವು ಪಕ್ಷ ಯಾರು ಕೊಡ್ತಾರೋ ಕೆಲಸ ಮಾಡ್ತೀವ್ರಿ. ಗೆಲ್ಲಿಸ್ತೀರಾ? ಹೌದು. ಅದೇ ರೀತಿ ಅರವಿಂದ್ ಪಾಟೀಲ್ ಅವ್ರಿಗೆ ಪಕ್ಷದ ಪರವಾಗಿ ಮಾಡ್ತಾರಾ? ಅದು ಪಕ್ಷದ ವಿಷಯ. ಹಾ? ಅಲ್ಲ, ನಾನೇ ಪಕ್ಷದ ಮಾತಾಡಲ್ಲ. ಅಲ್ಲ ರೀ, ಈಗ ನೀವು ಒಬ್ಬ ತಳಮಟ್ಟದಿಂದ ಕೆಲಸ ಮಾಡಿದೀರಾ, ನೀವು ಈ ರೀತಿ ನೀವೇ ಇದಾಗ್ಬಿಟ್ರೆ ಯಾವ ರೀತಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ? ಕಾಂಗ್ರೆಸ್ದಾಗೂ ಹೇಗೆ ಇದೆ? ಹಾ ಬೆಳಗಾಂ ಗ್ರಾಮೀಣ ಮೇಡಮ್ ಇವ್ರ ಮೇಡಮ್ ನೋಡಿ ಸರ್, ಈಗ ನಾನ್ ಪರ್ಟಿಕ್ಯುಲರ್ ನಿಮ್ದು ಕೇಳ್ತಾ ಇದ್ದೀನಿ, ಆಯ್ತಾ? ಯಾವ ಹೌದು, ರೀತಿ ಹೌದು. ಗೆಲ್ಲೋದಕ್ಕೆ ಸಾಧ್ಯ? ಒಂದ್ ಕಡೆ ನೋಡಿ ಸರ್, ಹಾ. ಬಿಜೆಪಿ 92,000 ಓಟ್ ಕೊಟ್ಟಿದ್ದಾರೆ. ಓಕೆ ಯಾರಿಗೆ ಟಿಕೆಟ್ ಸಿಗ್ಲಿ, ಹಾ. ಜನರಿಗೆ ಗೊತ್ತಿದೆ Okay. ಯಾರು ಹಗಲ್ ರಾತ್ರಿ ಬಂದ್ ಕೆಲಸ ಮಾಡ್ತಾರೆ. ಹಾ ಯಾರಿಗೆ ಟಿಕೆಟ್ ಹಾ ಕೊಡ್ಲಿ, ಹಾ. ಏನು ಪರ್ಯಾಯ ಇಲ್ಲ. ಹಾ. ನಾ ಅಂದ್ರೆ ನಮ್ ಹುಡುಗರು ನಿಂತು ಹಾ. ಪಕ್ಷ ಸಲುವಾಗಿ ಕೆಲಸ ಮಾಡೋದಂತ ಹೇಳ್ತೀನಿ. ಓಕೆ ಯಾರು ನಮ್ ಅಪಕ್ಷ ಮಾಡ್ಲಿ ಕೂಡ ಯಾರು ಇರ್ರಿ ನಮ್ ಪಕ್ಷ, ಯಾರು ಅಪಕ್ಷ ಮಾಡಿದ ತಕ್ಷಣ ಹಾ ಅವ್ರು ಬರಲ್ಲ. ಹಾ 100% ನಾವು ಇಲ್ಲಿ ಇವತ್ತು ಹೇಳ್ತಾ ಇದೆ, ಹಾ ಬಿಜೆಪಿ ಅಂದ್ರೆ ಗೆಲ್ಲುವುದು ಪಕ್ಕಾ ಇದೆ. 2022 ಬಿಜೆಪಿ ಗೆಲ್ಲುತ್ತೆ. 100%. ಮತ್ತೆ ಯಾವ್ದು ಸೋಲುತ್ತೆ? ಕಾಂಗ್ರೆಸ್ ಪಕ್ಕ ಸೋಲುತ್ತೆ. ಹೌದಾ? ಹೌದ್ರಿ. ಹಾ MS ಅಂದ್ರೆ ನಮ್ ಕಾರ್ಯಕರ್ತರು ಈಗ ಆಲ್ರೆಡಿ ಬಿಜೆಪಿ ಹಾಕತ್ತವ್ರು. ಅಲ್ಲ, MS ಇಂದ ಒಬ್ರು ಹೆಜ್ಜೆ ಇಟ್ಟವ್ರ ಅಂತ ಸುದ್ದಿ ಇದೆಯಲ್ಲ? ಇಲ್ಲ, ಅವರು ಪಾಪ ಅವರು ಅಲ್ಲ, MES ಗೆ ಒಬ್ರು ನಿಮ್ ಬಿಜೆಪಿ ಒಂದ್ ಹೆಜ್ಜೆ ಇಟ್ಟವ್ರೆ, ಆಲ್ರೆಡಿ ಒಳಗಡೆ ತಯಾರಿ ನಡೆಸಿದ್ದಾರೆ. ಇಲ್ಲ, ಆಗಲ್ಲ. ಹಾ ಅವರು ನಮ್ ಪಕ್ಷ ಯಾರು ಅಲ್ಲಿ MS ದಾಗ ಹೋಗ್ಲಿ, ಹಾ ಜನರು ಸ್ಪಂದನೆ ಮಾಡಂಗಿಲ್ಲ ಅವ್ರು. ಓಕೆ. ಒಂದು ಹೇಳ್ಬಿಡಿ, 2028ಕ್ಕೆ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಬಿಜೆಪಿ ರಾಷ್ಟ್ರೀಯ ಪಕ್ಷ ಬರುತ್ತೋ ಅಥವಾ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಬರುತ್ತೋ ಅಥವಾ MES ಬರುತ್ತೋ? ಬಿಜೆಪಿ ಬರುತ್ತೆ. ಬಿಜೆಪಿ 100%. ಹೌದಾ? ಅಲ್ಗೇಕರ್ ಎಷ್ಟೋ ನೋಡ್ರಿ, ಹಾ. ನಾವು ಒಂದು ಪರಿವಾರ ಇದೆ. ಹಾ ನಮ್ಮ ಅಣ್ಣ ತಮ್ಮ ಬಡದಾಟ ಆಗಿತಾರಲ್ಲ, ಅದು ನಾವು ಬಡದಾಟ ಮಾಡ್ತೇವ್ರಿ. ಹಾ ಬರುವುದು ಚುನಾವಣೆದಾಗ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ. ಹಂಗಾರೆ ಬಡದಾಟ ಆಡಿದೀರಾ ನೀವು ಆಲ್ರೆಡಿ? ಸ್ವಲ್ಪ ಇರುತ್ತೆ ಒಳಗಟ್ಟ. ಏನು ಯಾವ ಬಡದಾಟ ಎಲ್ಲೂ ಆಗಿಲ್ಲ. ಹಾ. ಬಡದಾಟ ಎಲ್ಲೂ ಆಗಿಲ್ಲ. ಹಾ ಸ್ವಲ್ಪ ಎಲ್ಲೋ ಪಕ್ಷದಾಗ ಸ್ವಲ್ಪ ಮಾಡ್ತಾ ಇದ್ದಿಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಬೇಸತ್ತಿದ್ದಾರೆ, ಸ್ವಲ್ಪ ನಾಯಕರು ನಡುವೆ ಇವು ಏನು ನಮ್ಮ ಪಂಡಿತ್ ಹೋಗ್ಲೆ ಅವರು ಅಂತ ಒಂದು ಸುದ್ದಿ ಇದೆ. ಇಲ್ಲ ಹಿಂಗೇನಿಲ್ಲ. ಹಾ. ನಾವು ನೋಡಿ, ನಾವು ಪಕ್ಷ ಮೀಟಿಂಗ್ ದಾಗ ಇರ್ತೇನ್ರಲ್ಲ, ಹಾ ಆ ಟೈಮ್ದಾಗ ಹಾ. ನಮ್ಮ ಪಕ್ಷ ಪರಿವಾರ ಒಳಗ ಹಾ. ನಾನೇ ಒಂದು ಹಾ. ಅಧಿಕಾರ ಇದೆ. Okay. MLA ಸಾಹೇಬ್ರ ಜೊತೆ ಪ್ರೀತಿಯಿಂದ ಜಗಳ ಮಾಡ್ತೀವ್ರಿ. Okay. MLA ಪ್ರೀತಿ ಜಗಳ ಮಾಡ್ತೇನ್ರಿ, ಅಧ್ಯಕ್ಷರ ಜೊತೆ ಜಗಳ ಮಾಡ್ತೇನ್ರಿ. ಹಾ. ಅದು ನಮ್ಮ ಪಾರ್ಟಿದ ವಿಷಯ. ಹಾ. ಹೊರಗಂದ್ರೆ ನಾವು ಎಲ್ಲೋ ಹೋಗಿ ನಾವು ಎಲ್ಲೋ ಹೊರಗ್ ಬಂದ ತಕ್ಷಣ ನಾವು ಎಲ್ಲೋ ಪಕ್ಷದ ಅಬ್ರು ಹಾಕಕ್ ಕೊಡಂಗಿಲ್ಲ ನಾವು. ಹಾಗಾದ್ರೆ ಮನೆ DCC ಬ್ಯಾಂಕ್ ಆಗಿ ಹಿಂಗಾಯ್ತು. ಒಬ್ರು ಅಲ್ಗೇಕರ್ ಸಾಹೇಬ್ರು ಚನ್ನರಟ್ಟಿ ಒಳ್ಳೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು, ಮತ್ತೆ ಇವ್ರು ನೋಡಿದ್ರೆ ಈ ಕಡೆ ಇದ್ ಮಾಡ್ಕೊಂಡ್ರು, ಇವ್ರಿಗೇನೋ ಬೇರೆ ಬೇರೆ ಫಿಕ್ಸಿಂಗ್ ಆಗಿದೆ. ಅದೇ ಹೇಳ್ತೇನೆ, DCC ಬಗ್ಗೆ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾ. ಅದ್ ನೀವು ಎರಡು ಯಾರು ಅಭ್ಯರ್ಥಿ ಅದಾರಲ್ಲ, ಹಾ. ಅಲ್ಗೇಕರ್ ಸರ್ ಮತ್ತು ನಮ್ಮ ಅರವಿಂದ್ ಪಾಟೀಲ್ಗೆ, ಹಾ. ಅವ್ರಿಗೆ ನೀವು ಕೇಳ್ರಿ. ಅಲ್ಲ. ಯಾಕಂದ್ರೆ ನಮ್ ಪಕ್ಷ ಬಗ್ಗೆ, ಹಿಂದುತ್ವ ಬಗ್ಗೆ, ಸಂಘಟನೆ ಬಗ್ಗೆ ಕೇಳ್ಕೊಡಿ, ನಾವು ಉತ್ತರ ಕೊಟ್ಟು ಹಿಡಿಯೋದ್ರಿ. Okay. DCC ಬಗ್ಗೆ ನಮ್ಗೆ ಏನೋ ಅನುಭವ ಇಲ್ರಿ ಸರ್. ಹೌದಾ? ನಾವ್ ನೋಡ್ರಿ, ಹಾ. ನಾವ್ ಯಾರಿಗೆ ಬೆಂಬಲ ಕೊಡಕ್ ಹೋಗಿಲ್ಲ ಅಲ್ಲಿ. ಹಾ ಅರವಿಂದ್ ಪಾಟೀಲ್ ನಮ್ಮವರೇ, ಹಾ. ಇವರು ನಮ್ಮವರೇ. ನಾವ್ ಹೇಳ್ಕಡೆ ಹೋಗ್ಲಿ ನಮ್ ಕಾರ್ಯಕರ್ತರು. ಓಕೆ ಯಾವಾಗ ಪಕ್ಷದ ವಿಷಯ ಬರ್ತಿತ್ರಲ್ಲ, ಹಾ. ಆ ಟೈಮ್ದಾಗ ಇವ್ರಿಗೆ ನೆಟ್ದಾಗ ತಾಕತ್ ಇದೆ, ನಮ್ಗೆ ನೆಟ್ ಮಾಡೋದು ನಮ್ ತಾಕತ್ ಇದೆ. DCC ಬ್ಯಾಂಕ್ ನಮ್ದು ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ದವರು ಬಿಜೆಪಿ ಬಂದಾರ, ಬಿಜೆಪಿ ಅಲ್ಲಿ ಹೋಗಿದ್ದಾರೆ. ಅವ್ರ ವೈಯಕ್ತಿಕ ಪ್ರಶ್ನೆ. ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ ಖಾನಾಪುರದಲ್ಲಿ. ನಿಜವಾಗ ನಿರೀಕ್ಷೆಗೆ ತಕ್ಕಂತೆ ಖಾನಾಪುರ ಅಭಿವೃದ್ಧಿ ಆಗಿದೆಯಾ ನಿಮ್ ಪ್ರಕಾರ? ರೆಮಾನಿ ಟೈಮ್ ದಾಗ ಆಗಿದೆ. ನಮ್ಮ ರೆಮಾನಿ ಸಾಹೇಬ್ರಿ ದುಡ್ಡ ಹಾ. ಈ ಸ್ವಲ್ಪ ಅಭಿವೃದ್ಧಿ ಹಿಂದಾಳ ಕಡೆ ಹೋಗಿದೆ. ಹಾ. ಯಾಕಂದ್ರೆ ನಮ್ ಗವರ್ಮೆಂಟ್ನು ಇಲ್ಲ ಇವತ್ತು. ಹಾ ಯಾವಾಗ ನಮ್ ಗವರ್ಮೆಂಟ್ ಬಂದ ತಕ್ಷಣ ಮೇಲೆ ಇದ್ದು ಆ ಟೈಮ್ ಸಾಕಷ್ಟು ಅಭಿವೃದ್ಧಿ ಆಗಿ ನೋಡ್ರಿ, ಮಲಪ್ರಭಾ ಘಾಟ್ ಇರ್ಬೋದು, ಹೈವೇ ಇರ್ಬೋದು, ಮಂದಿರಗುಳೆ ಫಂಡ್ ಇರ್ಬೋದು, ಹಾ. ಸಾಕಷ್ಟು ಅವರು ಮತ್ತು ನಮ್ ಸ್ಟೇಡಿಯಂ ಇರ್ಬೋದು. ಹಾ. ಅದ್ರ ಕೂಡ
ಬರುದು 28 ಒಳಗ ಪಕ್ಕ ಬಿಜೆಪಿ ಗವರ್ಮೆಂಟ್ ಬರಬಹುದು ಅಂದ್ರೆ Okay. ಪಕ್ಕ ಚಾನ್ಸಿ ಇದೆ. ಆ ಟೈಮ್ದಾಗ ಖಾನಾಪುರ ತಾಲೂಕಾ ಪಕ್ಕ ಅಭಿವೃದ್ಧಿ ಆಗಿದೆ ಅಂದ್ರೆ ನಮ್ದು ಒಂದೇ ಆಸೆ ಇದೆ. ಯಾರು ಇಷ್ಟೆಲ್ಲ ಇದ್ ಮಾಡ್ತಿರಲ್ಲ, ಇಷ್ಟು ಓಪನ್ ಆಗಿ ಮಾತಾಡ್ತೀರಾ, ಸಾಕಷ್ಟು ಇದೆಲ್ಲ ಮಾತಾಡ್ತೀರಾ, ಯಾರು ನಿಮ್ ಗಾಡ್ ಫಾದರ್? ಯಾರ್ರಿ ಗಾಡ್ ಫಾದರ್ ನಿಮ್ಗೆ? ಜನರು ನಮ್ ಗಾಡ್ ಫಾದರ್ ಅದಾರ. ಹಾ ಅಲ್ಲ, ಆದ್ರೂ ಒಬ್ಬ ವ್ಯಕ್ತಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಯಾತದ್ದು ಇಲ್ಲ, ಪಾಪ ನಿಮ್ ತಂದೆಯವರು ಪಾಪ ಅನಾವಶ್ಯಕ ಹೊರಟೋದ್ರು. ಇಂಥ ಸಂದರ್ಭದಲ್ಲಿ ತುಂಬಾ ಬೆಳಿಲಿಕ್ಕೆ ಇಷ್ಟೊಂದು ದೊಡ್ಡ ದೊಡ್ಡ ಶಕ್ತಿಗಳನ್ನೆಲ್ಲ ಎದುರಾಕತ್ತಿದ್ರಲ್ಲ, ಯಾರು ಗಾಡ್ ಫಾದರ್ ನಿಮ್ಗೆ? ಸರ್ ನಾವೊಂದ್ ಹೇಳಿ, ಈಗ ಯೋಗಿಜಿ ಆದಿತ್ಯನಾಥ್ ಅದಾರಲ್ಲ ಮುಖ್ಯಮಂತ್ರಿ, ಹಾ ಅವ್ರ ಫಸ್ಟ್ ಗಾಡ್ ಫಾದರ್ ಯಾರಿದ್ದೆ? ಹಾ ದೇವರೇ ಇದ್ದೆ. ಹಾ ಹಿಂದುತ್ವದಿ ಪ್ರಾಮಾಣಿಕ ಕೆಲಸ ಇರ್ಲಿ. ಒಂದು ಮಾತಿದೆ ಸರ್, ಧರ್ಮೋ ರಕ್ಷತೆ ರಕ್ಷಿತ ಯಥೋ ಧರ್ಮ ತಥೋ ಜಯ. ಅದು ಹೆಜ್ಜೆ ಇಟ್ಕೊಂಡು ನಾವು ಮುಂದುವರಿಸ್ತೇವೆ. ಏನಾಗ್ಬೇಕು ಅಂತ ಮಾಡಿದ್ರಿ? ಏನ್ ಕನ್ಸ್ಕೊಂಡಿದ್ರ? ಒಬ್ಬ ಮನುಷ್ಯಂಗೆ ಏನಾಗ್ಬೇಕು ಅಂತ ಹೇಳ್ಬಿಟ್ಟು ಕನ್ಸಿರುತ್ತೆ. ನಿಮ್ದು ಏನ್ ಕನ್ಸಿದೆ? ಬರೇ ಹಿಂಗೆ ಇದ್ ಮಾಡ್ಕೊಂಡು ಹೋಗೋದು, ಬರೇ ಕೇಸ್ ಹಾಕ್ಸ್ಕೊಳೋದು, ಮತ್ತೆ ಎಲ್ಲ ಸಭೆ ಇದ್ದಾಗ ಭಾಷಣ ಮಾಡೋದು, ಇಷ್ಟಕ್ ಮಾತ್ರ ಇದೆಯೋ? ಏನೋ ಕನ್ಸು ಇಟ್ಕೊಂಡಿದ್ದೀರೋ? ಏನೋ ಒಂದ್ಸಲ ಏನೋ ವಿಧಾನಸೌಧ ಪ್ರವೇಶ ಮಾಡ್ಬೇಕು ಅಥವಾ ಅಲ್ಲಿ ಸಂಸತ್ತಿನ ಪ್ರವೇಶ ಮಾಡ್ಬೇಕು ಅಂತ ನಮ್ದು ವಯಸ್ಸು 32 ಇದೆ. ಓಕೆ 32. ಹಾ ಮುಂದಿನ ಪಕ್ಕ ನಮ್ಗೆ ಚಾನ್ಸ್ ಇದೆ. ಇವತ್ತು ಹೇಳ್ತೀನಿ ಸರ್, ಹಾ 5 ವರ್ಷ ಇರ್ಲಿ 10 ವರ್ಷ ಇರ್ಲಿ, ಒಳ್ಳೆ ಭವಿಷ್ಯ ಇದೆ. ಒಳ್ಳೆ ಭವಿಷ್ಯ ಇದೆ. ನಮ್ಮ ಈ ಸಣ್ಣ ವಯಸ್ಸಿಂದ ಇನ್ ಮಠ ಈ ಖಾನಾಪುರ ತಾಲೂಕಾದವ್ರು ಎಷ್ಟೋ ಹುಡುಗರು ಕೆಲಸ ಮಾಡ್ದ ದಾರಿ ತೋರಿಸ್ರಿ. ನಾ ಸಂಘಟನೆ ಬಿಟ್ಟು ಬಿಡ್ತೇನೆ, ಪಕ್ಷ ಬಿಟ್ಟು ಬಿಟ್ಕೊಂಡು ನಾ ಮನೆಯಾಗ ಇರ್ಬಿಡ್ತೇನೆ. ತೋರಿಸ್ರಿ ನಮ್ಗೆ. ನೋಡಿ ಸರ್, ರಾಜಕೀಯ ಅಂದಿದ ತಕ್ಷಣ ಸಾಕಷ್ಟು ಬೆಳಿತಾ ಇರ್ತಕ್ಕಂಥವ್ರನ್ನೇ ತುಳಿತಕ್ಕಂತ ಪರಿಸ್ಥಿತಿ ಈಗಿನ ಪರಿಸ್ಥಿತಿ. ಆ ಹರಕೆ ಕುರಿ ಆಗ್ತಿರೇನೋ ಅಂತ ನೀವು? ಇಲ್ಲ ಇಲ್ಲ, ಸಂಘ ಪರಿವಾರ ನಮ್ ಜೊತೆ ಅದಾರ. ಹಾ MP ಸಾಹೇಬರು ನಮ್ಮ ಆಶೀರ್ವಾದ ಇದೆ. ಹಾ ಅಬೇಪಳ್ಳಿ ಸಾಹೇಬರು ಅದಾರ. ಈ ನಮ್ ಲೋಕಲ್ ಲೀಡರ್ಸ್ ನಮ್ ಜೊತೆ ಅದಾರ. ಹಾ ಅವ್ರ ಆಶೀರ್ವಾದ ತಗೊಂಡು ಮುಂದಿನ ನಾವು ಕೆಲಸ ಮಾಡೋರು. ರಾಜಕೀಯದಲ್ಲಿ ಏನೇನ ಆಗ್ಬೋದು, ಯಾಕಪ್ಪ ಅಂದ್ರೆ ಶತ್ರು ಮಿತ್ರ ಆಗ್ಬೋದು, ಏನಾರ ಆಗ್ಬೋದು. ಹೌದೌದೌದ್ರಿ. ಇಂಥ ಸಂದರ್ಭದಲ್ಲಿ ಒಂದು ಸುದ್ದಿ ಇದೆ. ಪಂಡಿತ್ ಓವಲೆ ಅವ್ರನ್ನ ಒಂದು ಪಕ್ಷ ಅಧಿಕಾರಕ್ಕೆ ಬರಕ್ಕೋಸ್ಕರ ಪಂಡಿತ್ ಅವ್ರನ್ನ ಒಬ್ರು ದುಡ್ಡು ಕೊಟ್ಬಿಟ್ಟು ಪಕ್ಷೇತರ ನಿಂತ್ಕೊಂಡು ಓಟ್ ಹೊಡೆಯಕ್ ನಿಲ್ಲಿಸ್ತಾವ್ರೆ 2028ಕ್ಕೆ. ಇಲ್ಲ ಇಲ್ಲ ಇಲ್ಲ, ಒಟ್ಟು ಇಲ್ಲ. ಆ ರೀತಿ ನಾವ್ ಕೆಲಸ ಮಾಡಕ್ ಕೊಡಲ್ಲ. ಇಲ್ಲಾಂದ್ರೆ ಈ 84 ಸ್ಥಾನ ಇದೆ, ಆ 84ದಾಗ ನಾವ್ ಉಳಿಸಂಗಿಲ್ಲ. ಆ ರೀತಿ ಮಾಡಂಗಿಲ್ಲ. ಪಕ್ಷದಾಗ ದ್ರೋಹನ ಮಾಡಲ್ಲ. ಹೌದಾ? ಇವತ್ತು ನಮ್ಗೆ ಅಕೌಂಟ್ಸ್ ಡೀಟೇಲ್ಸ್ ಚೆಕ್ ಮಾಡ್ರಿ. ನಮ್ಗೆ ಕಾಂಗ್ರೆಸ್ ದವ್ರ ಜೊತೆ ಏನ್ ಸೆಟಲ್ಮೆಂಟ್ ಮಾಡಿದಿರಲ್ಲ, ಒಂದೇ ಒಂದ್ ಪ್ರೂಫ್ ಕೊಡ್ರಿ ಸರ್, ನಾನೇ ಪಕ್ಷ ಬಿಟ್ಬಿಡ್ತೀನಿ. ಪಕ್ಷ ಬಿಟ್ಬಿಡ್ತೇನೆ ನಾ. ಓಪನ್ ಚಾಲೆಂಜ್ ಸರ್ ನಾ. ಓಕೆ. ಇಡೀ ಪಕ್ಷ ಒಳಗ್ ಸರ್ ನಾ ಧೈರ್ಯ ಛಾತಿ ಎದೆ ನಿಂತು ಹೇಳ್ತೀನಿ ಸರ್, ಕಾಂಗ್ರೆಸ್ ದವರು ಚಾಲೆಂಜ್ ಮಾಡೋರು ಸಣ್ಣ ವಯಸ್ಸಾಗ ನಾನೇ ಒಬ್ಬ. ಅಲ್ಲ, ನೀವು ನೋಡಿದ್ರೆ ಸಾಕಷ್ಟು ಒಂದ್ ರೀತಿ ಮುಸ್ಲಿಂ ವಿರೋಧಿ ರೀತಿ ಮಾತಾಡ್ತೀರಾ. ಕೆಲವರು ಮುಸ್ಲಿಂ ಫ್ರೆಂಡ್ಸ್ ನಿಮ್ ಪರವಾಗಿ ಮಾತಾಡಕ್ಕೆ ಪ್ರೆಸ್ ಮೀಟ್ ಮಾಡ್ತಾವ್ರಲ್ಲ. ಸರ್ ನೋಡಿ, ನಾನೇ ಮುಸ್ಲಿಂ ವಿರೋಧಿ ಅಲ್ಲ. ಮುಸ್ಲಿಂ ಜನರು ನಮ್ ಕಡೆ ಬರ್ತಾರೆ ಬೆಳಿಗ್ಗೆ. ನಮ್ ರೇಷನ್ ಕಾರ್ಡ್ ಕೆಲಸ ಇದೆ, ಆಧಾರ್ ಕಾರ್ಡ್ ಕೆಲಸ ಇದೆ. ನೋಡಿ ಸರ್, ನಾ ಹೇಳಂಗಿಲ್ಲ. ಒಬ್ಬ ಈ ಭಾಗದ ಮುತುವಲ್ಲಿ ಮಸ್ಜಿದ್ ಕಾರ್ಪಣೆ ಮಾಡ್ತಾರಲ್ಲ, ಆ ಮುತುವಲ್ಲಿಗೆ 5 ಕಾರ್ಡ್ ರಕ್ತ ನಾನೇ ಕೊಟ್ಟಿದ್ದೀನಿ. ಆ ಟೈಮ್ ಧರ್ಮ ನೋಡಲ್ಲ ನಾ. ಯಾರು ನಮ್ ದೇಶಕ್ಕೆ ವಿರೋಧ ಮಾಡ್ತಾರಲ್ಲ ಅವ್ರು ನಮ್ ವಿರೋಧಿ ಇದೆ. ನಾನೇ ಪಕ್ಕಾ ಹಿಂದುತ್ವದಿ, ನಾ ಪಕ್ಕಾ ಹಿಂದೂ ಫೈರ್ ಬ್ಯಾಂಡ್. ಯಾವ ನಮ್ ಜೊತೆ ಇರ್ತಾರಲ್ಲ ಅವ್ರು ನಮ್ಮವರೇ. ಯಾರು ಹಿಂದೂ ವಿರೋಧಿ ಕೆಲಸ ಮಾಡ್ತಾರಲ್ಲ ಅವ್ರು ನಮ್ಮವರೇ ಇಲ್ಲ. ಒಟ್ಟಾರೆ ಏನಪ್ಪಾ ಅಂತಾರೆ, ಇಂತ ಟಾರ್ಗೆಟ್ಗಳಿಗೆ ನೀವೇನು ಎದ್ರಲ್ಲ? ಇಲ್ಲ 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 ಸರ್. ನೋಡಿ, ನಮ್ ಮರಾಠಿದಾಗ ಮಾತಿದೆ, ಸತೀತ್ ವಾನ್ ಹತ್ತಿಗಟ್ಲೆಲ್ಲ ಅಗ್ನಿತ ಬಾಯಿ ನಸ್ತಾಯಿ. ನಾನು ಸಾವರ್ಕರ್ ಓದಿದ್ದೆ, ನಾನೇ ಭಗತ್ ಸಿಂಗ್ ಓದಿದ್ದೆ, ನಾನೇ ಚಂದ್ರಶೇಖರ್ ಆಜಾದ್ ಓದಿದ್ದೆ. ಏನ್ರಿ ಸರ್, ನಾನೇ ಸಂಘ ಪರಿವಾರ ಓದಿದ್ದೆ. ನೋಡ್ರಿ, ಯಾವಾಗ ಗಾಂಧಿ ಹತ್ಯೆ ಆದ ನಂತರ ಸಂಘ ಪರಿವಾರ ತೆರೆದಾಳ್ದಾಗ ಮನಿ ಸುಟ್ಟು ಬಿಟ್ಟಿದಾರ. ಗಾಂಧಿ ಹತ್ಯೆ ಆದ ನಂತರ ಸಂಘ ಪರಿವಾರದವರು 100 ವರ್ಷ ಆಗಿದೆ. ಆ ಪ್ರಚಾರಕರು ಎಲ್ಲೋ ಮನೆ ಹೋಗಿ ಎಲ್ಲೋ ಮನಿ ತಿಂತಾರ ಪಾಪ. ಅವ್ರು 1 ರೂಪಾಯಿ ಎಲ್ಲ ದೇಶ ಸಲುವಾಗಿ. ಸೊ ಅವ್ರದ್ದು ಸಂಸ್ಕಾರ ತಗೊಂಡು ನಾ ಕೆಲಸ ಮಾಡ್ತೀನಿ ಅಂದ್ರೆ ಅಷ್ಟೇ ಹೇಳ್ತೀನಿ ನಿಮ್ಗೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ದೇಹದರ್ಶಿಗಳಿಗೆ ಬದ್ಧರಾಗಿದ್ದೀರಾ 100% ಸರ್. ನೋಡಿ ಸರ್, ನಾ ಸಹಾಯಕ ನಡೆಯೋದೇವ್, ನಮ್ಗೆ ಹಿಂದ್ ಮುಂದೆ ಏನಿಲ್ಲ. ಈಗ ದೇವ್ರು ನಮ್ ಕಾಪಾಡ್ತಾರೋ. ಎಷ್ಟು ತ್ರಾಸ ಆಗಲಿ, ಇದೆ ರೀ, ನಿಮ್ದೆಲ್ಲ ಫ್ಯಾಮಿಲಿ ಇದೆ, ಎಲ್ಲ 2 ಮಗೋದಾರಲ್ಲ. ಈಗ ಒಬ್ಬ ಅದಾರ, ಒಬ್ಬ ಹುಲಿ ಬಂದಾನ, ಒಬ್ಬ ಸಿಂಹ ಅದಾಳ. ಈಗ ಪ್ರಾಬ್ಲಮ್ ಇಲ್ಲ, ದೇವರ ಆಧಾರ ಸರ್ ನಮ್ ನೋಡ್ಕೊಲಿಕ್ಕೆ. ಇಷ್ಟು ಹುಡುಗರ್ನ ರೆಡಿ ಮಾಡಿದ್ದೇವೆ. ಈಗ ಹುಡುಗರು ನೋಡಿ ಸರ್, ಈಗ ಹಿಂದುತ್ವ ಇಲ್ಲಿ ಈ MS ಬೆಲ್ಟ್ ಇದ್ದು ಮರಾಠಿ ಕನ್ನಡ ಭಾಳ ಇದ್ದು ಇಲ್ಲಿ. ಯಾವಾಗ ನಾವು ಸಂಘಟನೆ ಪ್ರಾರಂಭ ಮಾಡಿದ್ಲ, ಅದು ಎಲ್ಲ ನಾವು ಕಟ್ ಮಾಡಿಬಿಟ್ಟಿದ್ದೆ. ಆಯ್ತು, ಎಲ್ಲ ಹಿಂದೂ ಪರ ಸಂಘಟನೆ ಸಲುವಾಗಿ ಅವರು ನಮ್ಮ ಯುವಕರು ಕೆಲಸ ಮಾಡ. ಆಯ್ತ್ರಿ. ಇನ್ನೊಂದು ಒಂದು ಕರ್ನಾಟಕ ಅಂದಿದ್ದ ಕರ್ನಾಟಕ ಮರಾಠಿ ಒಂದ್ ರೀತಿ ಸಹೋದರರಿದ್ದಂಗೆ. ಹೌದೌದು. ಒಂದ್ ರೀತಿ ಭಾಷಾ ಸಮಸ್ಯೆಗಳಿರ್ತವೆ, ಆದ್ರೂ ಎಲ್ಲ ಒಂದ್ ಕಡೆ ಒಂದ್ ರೀತಿ ಸಹೋದರರಿದ್ದಂಗೆ. ಇಂಥ ಸಂದರ್ಭದಲ್ಲಿ ಕನ್ನಡ ಒಂದ್ ರೀತಿ ಮರಾಠ ಒಂದು ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ? ನೋಡಿ, ಭಾಷಾ ಸಮಸ್ಯೆ ಇದಾವೆ ಇಲ್ಲಿ ಗಡಿ ಪ್ರದೇಶದಲ್ಲಿ. ನಮ್ಮ ತಾಲೂಕದಾಗ ಏನಿಲ್ಲ ಸರ್. ರಕ್ಷಣಾ ವೇದಿಕೆ ಅಧ್ಯಕ್ಷರಿರ್ಲಿ ಕನ್ನಡ ಸಂಘಟನೆ, ಅವ್ರು ನಮ್ ಜೊತೆ ಇರ್ತಾರ. MS ದವರು ನಮ್ ಜೊತೆ ಇರ್ತಾರ. ನೋಡಿ, ಅವ್ರದ್ದು ಒಂದು ತಾತ್ವಿಕ ಮತಭೇದ ಆಗ್ಬಹುದು, ವೈಯಕ್ತಿಕ ಅವ್ರದ್ದು ಏನಿಲ್ಲ.
ಮರಾಠ ಮೊನ್ನೆ ಮೀಟಿಂಗ್ ಆಗಿತ್ರಿ ಅಲ್ಲಿ ಮರಾಠ ಸಮೂಜಿ ಬಂತಿರಲ್ಲ ನಮ್ ಬನೋಸಿ ಅವ್ರು ದಶರಥ್ ಬನೋಸಿ ರಕ್ಷಣಾ ವೇದಿಕೆ ಅಧ್ಯಕ್ಷರ ವಿಠಲ್ ಹಿಂಡಲ್ಕರ್ ಅವರು ಆ ಮೀಟಿಂಗ್ ದಾಗಿದ್ದು MS ಪ್ರಕಾಶ್ ಚವಾಣ್ ಯುವ ಚವಾಣ್ ಸಾಹೇಬ್ರ ಮಾಜಿ ಶಾಸಕರು ಮಗರು ಅವರು ಸನ್ ಮತ್ ನಮ್ ದಳ್ವಿ ಮಾಸ್ತರ್ ಎಲ್ಲರೂ ಆ ಟೈಮ್ದಾಗಿದ್ದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ವಿ ಮರಾಠ ಸಮುದಾಯದ ಬಗ್ಗೆ ನೋಡಿ ಅದು ಅದೇ ಪ್ರಶ್ನೆ ಅದು 60 years ದಿಂದ ಅದು ನಡ್ತಾ ಇದೆ ಮತ್ ಅವರು MS ದವರು ಹೇಳ್ತಾರೆ ಅದು ಕೋಡ್ದಾಗಿದೆ ಮತ್ತೆ ಕನ್ನಡ ಬಗ್ಗೆ ನೋಡ್ರಿ ಕರ್ನಾಟಕ ಬಗ್ಗೆ ಅಭಿಮಾನ ಸ್ವಲ್ಪ ಬೇಕು ರಕ್ಷಣೋದಿ ಹುಡುಗರು ಯಾಕಂದ್ರೆ ಈ ಕರ್ನಾಟಕದಾಗ ಇರ್ತೆ ಅಂದ್ರೆ ಸ್ವಲ್ಪ ಕನ್ನಡ ಬಗ್ಗೆ ಅಭಿಮಾನ ಇದೆ ಬಟ್ ಆದರ್ಶ ರೀತಿ ಮರಾಠಿ ಬಗ್ಗೆನೂ ಸ್ವಲ್ಪ ಅಭಿಮಾನ ಇದೆ ಓಕೆ ಇಷ್ಟೆಲ್ಲ ಹೇಳ್ತೀರಾ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಹೌದು ಸರ್ ಕದಂಬ ಮನೆತನ ಆದ್ರೆ ಎಲ್ಲ ಕದಂಬರ ಒಂದ್ ರೀತಿ ಎಳ್ಳೆ ರಾಜಧಾನಿ ನಿಮ್ ಖಾನಾಪುರದ ಅಲ್ಸೆಗಿತ್ತು ಹೌದು ಸರ್ ಅಲ್ಸೆ ಆದ್ರೆ ಅಲ್ಸಿಲಿ ಒಂದ್ಸಲ ಕದಂಬ ಉತ್ಸವ ಮಾಡಿದ್ರು ಆನಂತರ ಎಲ್ಲ ಬಂದ್ ಮಾಡ್ಬಿಟ್ರು ಅದಕ್ಕೆ ನಿಮ್ಮ ನಾಯಕರೇ ಪ್ರಚೋದನೆ ಇದೆ ನಿಮ್ಮ ನಾಯಕರೇ ತಡೆ ಹಿಡಿದಿದ್ದಾರೆ ಅಂತ ಸುದ್ದಿ ಇದೆ ಪಾಪ ಅಲ್ಗೇಕರ್ ಸಾಹೇಬ್ರು ಮನೆಯೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಯಾಕೆ ಅಲ್ಸಿ ಉತ್ಸವ ಆಗೋದಕ್ಕೆ ಯಾಕೆ ಹಿನ್ನಡೆ ಯಾಕೆ ನೀವೇನಾದ್ರು ಅದು ಪರ ಧ್ವನಿ ಎತ್ತೀರಾ ನೋಡಿ ಸರ್ ಹಲ್ಸಿ ವಿಷಯ ಹೋದ ತಕ್ಷಣ ನಾನೇ ಹೇಳ್ತೀನಿ ನೋಡಿ ಸರ್ ವೀರ ಸಂಗೊಳ್ಳಿ ರಾಯಣ್ಣ ಎಲ್ಲಿ ನನ್ಗರ್ದಾಗ ಅದು ಬೈಕ್ ನಲ್ಲಿ ಯಾರು ಶುರು ಮಾಡಿದ್ರಿ ಹೇಳ್ರಿ ಓಕೆ 2010ದಿಂದ ನಾ ಶುರು ಮಾಡಿದೆ ಯಾರು ದಲಿತ ಸಂಘಟನಾ ಮುಂದ್ ಬಂದಿಲ್ಲ ಕನ್ನಡ ಸಂಘಟನಾ ಬಂದಿಲ್ಲ ಕೆಲವೊಂದು 300 ಬೈಕ್ಸ್ ಇರ್ತೈತ್ರಿ ಭಗವಾ ಧ್ವಜ ಕನ್ನಡ ಧ್ವಜ ದಲಿತ ಬೌದ್ಧ ಇರ್ತೈತ್ರಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಮ್ ಮರಾಠಿ ಜನರಿಗೆ ಪ್ರಚಾರ ಮಾಡಿದ್ದೆ ನಾ ಅದೇ ರೀತಿ ಬರುದು ದಿವಸ ಒಳಗ ಕದಂಬ ಬಗ್ಗೆ ನಾನು ಅವೇರ್ನೆಸ್ ಮಾಡ್ತೇನೆ ಅಂದ್ರೆ ಹೇಳ್ತೀನಿ ಅವೇರ್ನೆಸ್ ಅಂದ್ರೆ ಏನು ಪುನರಾರಂಭ ಮಾಡ್ಬೇಕು ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ ಹಲ್ಸಿ ಉತ್ಸವ ಮತ್ತೆ ಪುನರಾರಂಭ ಆಗ್ಬೇಕು ಹಾಗಾಗಿ ಯಾಕಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಇದು ಹಾಗಾಗಿ ಪಾಪ ನೀವು ಈ ಕಡೆ ಭಾಗದ ಈ ಖಾನಾಪುರದ ಮಣ್ಣಿನ ಮಗ ಕನ್ನಡಿಗ ಹೌದೌದು ಕನ್ನಡದವರು ಕರ್ನಾಟಕದವರು ತಾವು ಹೌದೌದು ಹಾಗಾಗಿ ಅದನ್ನ ನೀವು ಒತ್ತಡ ಏರ್ಬೇಕು 100% ನಾ ಪಕ್ಕಾ ಇರ್ತೀನಿ ಓಕೆ ಯಾಕೆ ಇಷ್ಟು ನಿಮ್ದೇ ಶಾಸಕರಿದ್ದಾರೆ ಮತ್ತೆ ನೆಕ್ಸ್ಟ್ ವರ್ಷ ಏನಾದ್ರು ಮಾಡ್ಬೋದಾ ಉತ್ಸವ 100% ಸರ್ ನಾ ಅದ್ರ ಬಗ್ಗೆ ನಾವು ಶಾಸಕರ ಜೊತೆ ಮಾತಾಡ್ಕೊಂಡು ಮುಂದಿನ ಬರುವುದು ಕದಂಬ ಉತ್ಸವಗೆ ದೊಡ್ಡ ಪ್ರಮಾಣದಾಗ ಮಾಡ್ತೀನಿ ಅಂದ್ರೆ ನಾನೇ ಇವತ್ತು ನಿಮ್ಗೆ ಒಂದು ಆಸೆ ಹೇಳ್ತೀನಿ ಮಾತು ಹೇಳ್ತೀನಿ ಓಕೆ ಧನ್ಯವಾದಗಳು ನಿಮ್ಗೆ ಧನ್ಯವಾದ ಸರ್ ಗೊತ್ತಾಯ್ತಲ್ಲ ವೀಕ್ಷಕರೇ ನೀವಿಷ್ಟು ಏನಪ್ಪಾ ಅಂತಂದ್ರೆ ಖಾನಾಪುರ ಭಾಗದ ಒಂದ್ ರೀತಿ ಹಿಂದೂ ಫೈರ್ ಬ್ರ್ಯಾಂಡ್ ನಮ್ಮ ಪಂಡಿತ್ ಹೋಗಲೆ ಅಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಅವರ ಮನದಾಳದ ಮಾತನ್ನ ತುಂಬಾ ಓಪನ್ ಆಗಿ ಮಾತಾಡಿದ್ರೆ ಅವ್ರ ಭವಿಷ್ಯ ಇನ್ನ ಉಜ್ವಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು